ಕನ್ನಡ ಮೀಡಿಯಂ 24x7 ಪ್ರಜಾಮತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ವಿಶೇಷ ಚರ್ಚೆ, ಅದು ಲಂಕೇಶ್ ಬಗ್ಗೆನೇ. ಮತ್ತೆ ಲಂಕೇಶ್ ಅನ್ನೋ ಹಾಗೆ ನಾವು ಮತ್ತೆ ಲಂಕೇಶ್ ಹತ್ರ ಹೋಗ್ತಾನೆ ಇರ್ತೀವಿ, ಲಂಕೇಶ್ ಸುತ್ತ ನಾವು ಸುತ್ತಾನೆ ಇರ್ತೀವಿ. ಲಂಕೇಶ್ ಇಲ್ಲದೆ 2 ದಶಕ ಆಗಿರ್ಬೋದು, ಆದರೆ ಇವತ್ತಿಗೂ ಸಹ ಪಿ ಲಂಕೇಶ್ ಅವರ ಮಾತು, ಅವರ ಚಿಂತನೆ, ಅವರ ಏನು ಒಳನೋಟಗಳಿದ್ವು ಅವು ಇವತ್ತಿಗೂ ಸಹ ಕನ್ನಡದ ನೆಲವನ್ನು ಸ್ಪರ್ಶಿಸ್ತಾನೆ ಇದ್ದಾವೆ. ಜನ ಲಂಕೇಶ್ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಶಿವಮೊಗ್ಗದವರೇ ಆದ ಹಾಗೂ ಲಂಕೇಶ್ ಅವರ ಜೊತೆಗೆ ಅತ್ಯಂತ ಹತ್ತಿರದ ಒಡನಾಟವನ್ನು ಇಟ್ಕೊಂಡಿದ್ದಂಥ ಬಿ ಚಂದ್ರೇಗೌಡರು ಲಂಕೇಶ್ ಅವರ ಬಗ್ಗೆ ಒಂದು ಕೃತಿಯನ್ನು ಬರೆದಿದ್ದಾರೆ. ಲಂಕೇಶ್ ಜೊತೆಗೆ ಆ ಕೃತಿಯ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ನಾನು ಹೊನ್ನಾಳಿ ಚಂದ್ರಶೇಖರ್. ಈ ನಮ್ಮ ಚರ್ಚೆಯಲ್ಲಿ ಕೃತಿಕಾರ, ಅಂಕಣಕಾರ, ಸಾಹಿತಿ ಬಿ ಚಂದ್ರೇಗೌಡರಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಹಾಗೂ ಪ್ರಾಧ್ಯಾಪಕರಾದ BL ರಾಜು ಅವರಿದ್ದಾರೆ. ಅವರನ್ನು ಸಹ ನಾನು ಈ ಚರ್ಚೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಲಂಕೇಶ್ ಅಂತ ಅಂದರೆ ಬರೀ ಹೆಸರಲ್ಲ, ಒಂದು ಕಾಲದಲ್ಲಿ 2-3 ದಶಕಗಳ ಕಾಲ ಕನ್ನಡದ ಚಿಂತನೆಯನ್ನು ರೂಪಿಸಿದಂಥ ಒಬ್ಬ ವ್ಯಕ್ತಿ ಹಾಗೂ ಶಕ್ತಿ. ಅವರು ಬರೆದಂಥ ಬರಹಗಳಾಗಿರ್ಬೋದು, ಅಂಕಣ ಆಗಿರ್ಬೋದು, ಕಾದಂಬರಿ, ನಾಟಕ, ಕೃತಿಗಳಾಗಿರ್ಬೋದು, ಅವರು ಮಾಡಿದಂಥ ಭಾಷಣಗಳಾಗಿರ್ಬೋದು, ಲಂಕೇಶ್ ಪತ್ರಿಕೆಯನ್ನು ಮಾಡಿ ಅದರ ಮೂಲಕ ಜನರಿಗೆ ಹೇಳಿದಂಥ ಕನ್ನಡದ ಜಾಣೆಯರಿಗೆ ಹೇಳಿದಂಥ ಪಾಠಗಳಾಗಿರ್ಬೋದು. ಅವರು ಲಂಕೇಶ್ ಪತ್ರಿಕೆ ಇದ್ದಿದ್ದು 20 ವರ್ಷ ಆಗಿರ್ಬೋದು, ಲಂಕೇಶ್ ಅವರು ಹಿಂದ್ಗಡೆ ಬರೆದಿದ್ದು ಒಂದು 20 ವರ್ಷ ಆಗಿರ್ಬೋದು. ಆದರೆ ಅಷ್ಟು ದಿನಗಳ ಕಾಲ ಅವರು ಬರೆದಂಥ ಪ್ರತಿಯೊಂದು ಅಕ್ಷರವೂ ಸಹ ಇವತ್ತಿಗೂ ಕನ್ನಡದ ಜಾಣೆಯರನ್ನು ಒಂದು ದಿಕ್ಕನ್ನು ಅವರಿಗೆ ತೋರಿಸ್ತಾನೆ ಇದೆ. ಇಂಥ ಸಂದರ್ಭದಲ್ಲಿ ಬಿ ಚಂದ್ರೇಗೌಡರು ಲಂಕೇಶ್ ಜೊತೆಗೆ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಬಿ ಚಂದ್ರೇಗೌಡರು ಅಂದ ತಕ್ಷಣ ಕಟ್ಟೆಪುರಾಣ ನೆನಪಾಗುತ್ತೆ, ಬಯಲುಸೀಮೆ ಕಟ್ಟೆಪುರಾಣ. ಲಂಕೇಶ್ ಪತ್ರಿಕೆಯಲ್ಲಿ 20 ವರ್ಷಗಳ ಕಾಲ ಬಂದಂಥ ಅಂಕಣ ಇದು. ಅತ್ಯಂತ ಜನಪ್ರಿಯ ಅಂಕಣ. ಬರೀ ಜನಪ್ರಿಯತೆ ಮಾತ್ರ ಈ ಅಂಕಣದ ಗುಣಲಕ್ಷಣ ಅಲ್ಲ. ಯಾರಿಗೆ ಎಲ್ಲಿ ಯಾವ ಮೂಲಕ ಚಾಟಿ ಏಟನ್ನು ಕೊಡಬೇಕು ಅದನ್ನು ಮಾತಿನ ಚಾಟಿಯ ಮೂಲಕ, ಅಕ್ಷರದ ಚಾಟಿಯ ಮೂಲಕ, ಲಂಕೇಶ್ ಪತ್ರಿಕೆಯ ಮೂಲಕ ಕೊಡ್ತಾ ಇದ್ದಂಥ ಒಂದು ಅಂಕಣ ಇದು. ಜೊತೆಗೆ ಚಂದ್ರೇಗೌಡರು ಹಲವು ನಾಟಕಗಳನ್ನು ಬರೆದಿದ್ದಾರೆ. ಬಯಲುಸೀಮೆ ಕಟ್ಟೆಪುರಾಣನೇ ನಾಟಕ ಆಗಿದೆ. ಕುವೆಂಪು ಅವರ ಧನ್ವಂತರಿ ಚಿಕಿತ್ಸೆ ಕಥೆಯನ್ನು ರೂಪಾಂತರ ಮಾಡಿದ್ದಾರೆ, ಹಾಗೂ ಕಾದಂಬರಿಗಳನ್ನು ಬರೆದಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ನಾನು ಈ ಕೃತಿ ಬಿಡುಗಡೆಗೆ ಮುನ್ನ ನಾನು ಅವರಿಗೆ ಕೇಳ್ತಾ ಇದ್ದೀನಿ, ಲಂಕೇಶ್ ಜೊತೆಗೆ ಅನ್ನುವಂಥ ಈ ಕೃತಿ ಬರಿಬೇಕು ಅಂಥೇಳಿ ನಿಮಗೆ ಯಾವ ಸಂದರ್ಭದಲ್ಲಿ ಅನಿಸ್ತು, ಹೇಗೆ ಅನಿಸ್ತು ಸರ್? ಮುಖ್ಯವಾಗಿ ಚಂದ್ರು, ಇದಕ್ಕೆ ಲಂಕೇಶ್ ತೀರಿಕೊಂಡ 2 ದಶಕದ ನಂತರ ಅವರ ಒಡನಾಟದ ಬಗ್ಗೆ ನಾನು ಬರೀಬೇಕು ಅನಿಸಿದ್ದು ಒಂದು ರೀತಿ ಕಾಲಮಾನದ ಒತ್ತಡ ಅಂತ ಹೇಳ್ಬೋದು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಾನು ಲಂಕೇಶ್ರವರನ್ನು ಗ್ರಹಿಸಿರೋದು ಕುವೆಂಪು ನಂತರದ ಒಂದು ವಿಸ್ಮಯ ಅಂತೇಳಿ. ವಿಸ್ಮಯ ಯಾಕೆಂದರೆ ಲಂಕೇಶ್ ದೇವನೂರು ಮಹಾದೇವರು ಹೇಳ್ದಂಗೆ ಒಂದು ತೆಂಗಿನ ಮರ, ಅದರ ಗರಿ ಮೂಡಿ ಅದು ಬಿದ್ದ ನಂತರ ಅದರ ಗುರುತನ್ನು ತೆಂಗಿನ ಮರದಲ್ಲಿ ಉಳಿಸಿ ಹೋಗಿರುತ್ತೆ. ತಾನಿದ್ದದ್ದಕ್ಕೆ ಸಾಕ್ಷಿಯಾಗಿ ತೆಂಗಿನ ಮರದಲ್ಲಿ ಆ ಮಾರ್ಕ್ ಇರುತ್ತೆ. ಆ ಥರದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ತಾನು ಕೈ ಹಾಕಿದ ಎಲ್ಲ ಪ್ರಕಾರದಲ್ಲೂ ಪ್ರಾತಿನಿಧಿಕವಾದ ಕೃತಿಗಳನ್ನು ರಚನೆ ಮಾಡಿರೋ ಏಕೈಕ ವ್ಯಕ್ತಿ ಅಂತ ಅನ್ಬೋದು ಲಂಕೇಶ್. ಅವರ ಮುಸ್ಸಂಜೆ ಕಥಾಪ್ರಸಂಗ ಕನ್ನಡದ ಬಹಳ ದೊಡ್ಡ ಕಾದಂಬರಿಗೆ ಸೇರ್ಪಡೆಯಾಗುವಂತಹ ಕೃತಿ. ಇವತ್ತಿಗೂ ಅದು ಅತ್ಯಂತ ಜೀವಂತಿಕೆಯಿಂದ ನಮ್ಮನ್ನು ಓದಿಗೆ ಒಳಪಡಿಸುತ್ತೆ. ನಾಟಕಗಳಿಗೆ ಬಂದರೆ ಇವತ್ತಿಗೂ ಸಂಕ್ರಾಂತಿ ಮತ್ತು ಗುಣಮುಖ ಈ ನಾಟಕಗಳು ಬಹಳ ಶ್ರೇಷ್ಠ ನಾಟಕಗಳಾಗಿದ್ದಾವೆ. ಕಾವ್ಯದಲ್ಲಿ ಅವರ ಬಿಚ್ಚು ಕವನ ಸಂಕಲನದಲ್ಲಿ ಅಥವಾ ತಲೆಮಾರು ಸಂಕಲನದಲ್ಲಿ ಇರತಕ್ಕಂತಹ ಅವ್ವ ಆ ಕವನ ಕನ್ನಡದ ಸಾಹಿತ್ಯದಲ್ಲಿ ಎಂದೆಂದೂ ನಾವು ಸ್ಮರಿಸಬಹುದಾದ ಸಾಲುಗಳನ್ನು, ನಮ್ಮ ಅವ್ವಂದಿರ ಬದುಕನ್ನು ಒಳಗೊಂಡಿರೋ ಶ್ರೇಷ್ಠ ಕವನ. ಹಾಗೆ ಪ್ರಬಂಧ ಸಾಹಿತ್ಯಕ್ಕೆ ಬಂದರೆ ಅವರು ಪ್ರತಿ ವಾರ 20 ವರ್ಷ ಅವರು ಪತ್ರಿಕೆಯ ಸಂಪಾದಕರಾಗಿ ಪ್ರತಿ ವಾರ ಬರೆದಂತಹ ಸಂಪಾದಕೀಯ 20,000 ಪುಟಗಳನ್ನು ಬರೆದೋಗಿದ್ದಾರೆ. ಅದರಲ್ಲಿ ಶ್ರೇಷ್ಠ ಪ್ರಬಂಧಗಳಿದ್ದಾವೆ. ಆ ಪ್ರಬಂಧಗಳು ಪಠ್ಯಗಳಾಗಿದ್ದಾವೆ. ಇವತ್ತಿಗೂ ನಾವು
ಮತ್ತೆ ಮತ್ತೆ ಹೊಸದಾಗಿ ಓದ್ಕೋಬೋದು. ಇತ್ತೀಚೆಗೆ ತೀರಿಕೊಂಡಂತಹ ಲಂಕೇಶರ ಪ್ರೀತಿಯ ಲೇಖಕ ಯೋಗಪ್ಪನವರು ಒಂದು ಮಾತನ್ನು ಹೇಳಿದರೆ ಅದನ್ನು ಇಲ್ಲಿ ಉಲ್ಲೇಖ ಮಾಡ್ಬೋದು. ಲಂಕೇಶರ ಬರವಣಿಗೆಯ ಸಾಲಿನಲ್ಲಿ ಹುಲಿ ಕಣ್ಣನ್ನು ನೋಡ್ಬೋದು ನಾವು ಅಂತ ಹೇಳಿದ್ದಾರೆ. ಅಷ್ಟು ಪ್ರಖರವಾಗಿ ಭಾಷೆಯನ್ನು ಬಳಸಿರೋದಾಗಲಿ, ವಸ್ತುವನ್ನು ತಗೊಂಡು ಅದಕ್ಕೆ ಬಹಳ ಒಂದು ಕಡುಪಾದ ಶೈಲಿ, ಭಾಷೆ, ವಸ್ತು ಎಲ್ಲವೂ ಮೇಳೈಸಿ ಬಂದಂತಹ ಕೃತಿಗಳನ್ನು ಅವರು ನೀಡಿದ್ದಾರೆ. ಕನ್ನಡ ಸಾಹಿತ್ಯದ ಎಲ್ಲ ಪ್ರಾಕಾರದಲ್ಲೂ ಕೂಡ ಅವರು ತಮ್ಮ ಒಂದು ಛಾಪನ್ನು ಮೂಡಿಸಿದ್ದಾರೆ. ಇಂತಹ ಒಬ್ಬ ಲೇಖಕ ಮತ್ತೆ ನಾವು ನೋಡೋದು ಅವ್ರಿಗಿಂತ ಮೊದಲನೇ ತಲೆಮಾರಲ್ಲ ಕುವೆಂಪುರವರಲ್ಲಿ ನೋಡ್ತೀವಿ. ಕುವೆಂಪು ನಂತರ ಒಂದು ವಿಸ್ಮಯ ಲಂಕೇಶ್ ಅಂತ ಅದಕ್ಕೆ ನಾನು ಹೇಳ್ತೀನಿ. ಲಂಕೇಶರು ಪತ್ರಿಕೆ ತೆರೆದಿದ್ದು 80ನೇ ಇಸ್ವಿ ಜುಲೈ ತಿಂಗಳು 6ನೇ ತಾರೀಕು. ಮತ್ತು ಅವರು ನಿರ್ಗಮಿಸಿದ್ದು 2020 ಜನವರಿ 25ನೇ ತಾರೀಕು. ಅಲ್ಲಿಯವರೆಗೆ ಅವರು ಆ 20 ವರ್ಷಗಳು ಪತ್ರಿಕೆಯನ್ನು ಒಂದು ದಿವಸವೂ ತಡವಾಗಿ ತರಲಿಲ್ಲ. ಕಾಲಕ್ಕೆ ಸರಿಯಾಗಿ ಸಮಯಕ್ಕೆ ತುಂಬ ಬೆಲೆ ಕೊಡ್ತಿದ್ದರು. ಅವರು ಎಷ್ಟು ಬೆಲೆ ಕೊಡ್ತಿದ್ರು ಅಂದರೆ, ಅವ್ರನ್ನ ಭೇಟಿಯಾಗೋದಕ್ಕೆ ಒಂದು ಸಮಯ ನಿಗದಿ ಆಯಿತು ಅಂದರೆ ಆ ಸಮಯಕ್ಕೆ ನಾವಲ್ಲಿರಬೇಕು, ಇಲ್ಲ ಅಂದರೆ ನಾವು ಅವರ ಸಮಯಕ್ಕೆ ಬೆಲೆ ಕೊಟ್ಟಿಲ್ಲ ಅಂತೇಳಿ. ದೊಡ್ಡ ದೊಡ್ಡ ಮಂತ್ರಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು ಏನಾದರೂ ತಡವಾಗಿ ಬಂದರೆ ಅವರಿಂದ ನಿಷ್ಠೂರವಾಗಿ ಟೀಕೆಗೊಳಗಾದದ್ದಿದೆ. ಅಂದು ಟೈಮ್. ಈ ಟೈಮ್ ಅನ್ನೋದು ನಿಸರ್ಗದಲ್ಲಿ ಸಕಲ ಜೀವರಾಶಿ ಅಥವಾ ನೇಸರ ಇವೆಲ್ಲವೂ ಕೂಡ ಟೈಮ್ ಪ್ರಕಾರ ಇದ್ದಾವೆ. ಆದರೆ ಮನುಷ್ಯ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಈ ಕಾರಣಕ್ಕೆ ಅವನ ಬದುಕು ಅಸ್ತವ್ಯಸ್ತ ಅಂತ ನಂಬಿದ್ರು. ಟೈಮ್ ಅನ್ನೋದು ಅದು ಚರ್ಚೆನೇ ಬೇರೆ. ಆದರೆ ಸಮಯಕ್ಕೆ ಸರಿಯಾಗಿ ಸಿದ್ಧತೆಗೊಳ್ಳೋದು, ಭೇಟಿಯಾಗೋದು, ಬರೆಯೋದು ಇವೆಲ್ಲವೂ ಅವರ ಬದುಕಿನ ಕ್ರಮದಲ್ಲಿ ಬಹಳ ಚೆನ್ನಾಗಿ ಅವರನ್ನು ರೂಪಿಸ್ತೋ. ಮತ್ತು ಅವರ ಸನಿಹಕ್ಕೆ ಹೋದ ಎಲ್ಲರೂ ಕೂಡ ಸಮಯನ ಪಾಲಿಸಿದ್ದಾರೆ. ಸಮಯಕ್ಕೆ ಬಹಳ ಮಹತ್ವ ಕೊಟ್ಟಂಥ ಲಂಕೇಶರು ಅವರು ಕಾಲಕ್ಕೆ ಸರಿಯಾಗಿ ಪತ್ರಿಕೆ ತರುವ ಕಾರಣಕ್ಕೆ ಯಾವುದೇ ದೇಶಕ್ಕೂ ಹೋಗಲಿಲ್ಲ, ಭಾರತದ ಯಾವುದೇ ಭಾಗಕ್ಕೂ ಹೋಗಲಿಲ್ಲ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗಷ್ಟೇ ದೆಹಲಿಗೆ ಹೋಗಿ ಬಂದರಷ್ಟೇ. ಲಂಕೇಶರು ಅವರು ಬದುಕಿದ್ದಾಗ ನಮ್ಮ ಸಾಂಸ್ಕೃತಿಕ ಲೋಕ ಒಂದು ಆತಂಕದಲ್ಲಿತ್ತು. ಒಂದು ರಾಜಕಾರಣ ಕೂಡ ನಮ್ಮ ಬಗ್ಗೆ ಏನು ಟೀಕೆ ಬರುತ್ತೋ, ನಮ್ಮ ಬಗ್ಗೆ ಏನು ಟಿಪ್ಪಣಿ ಬರೆಯುತ್ತೋ ಅಂತ ಅಂದ್ಬಿಟ್ಟು ನಮ್ಮ ರಾಜಕೀಯ ವ್ಯಕ್ತಿಗಳು ಒಂದು ಆತಂಕದಲ್ಲಿದ್ದರು. ಆನಂತರ ಸಾಹಿತ್ಯ ಲೋಕದಲ್ಲೂ ಕೂಡ ಕಳಪೆ ಬರೆಯೋದಕ್ಕೆ ಬಹಳ ಹೆದರ್ತಿದ್ರು. ಲಂಕೇಶು ಏನು ಟೀಕೆ ಮಾಡ್ತಾನೋ, ಯಾವ ಥರದಲ್ಲಿ ನಮ್ಮನ್ನು ಟೀಕೆ ಮಾಡ್ತಾನೋ ಅಂತೇಳಿ ಒಂದು ಆತಂಕದಲ್ಲಿ ಸಾಹಿತ್ಯ ಲೋಕ ಕೂಡ ಇತ್ತು. ಸಾಹಿತ್ಯ ಮತ್ತು ರಾಜಕಾರಣ ಇದು ಬೇಸ್ಮೆಂಟ್ ಮೇಲೆ ಅವರು ಪತ್ರಿಕೆಯನ್ನು ರೂಪಿಸಿದ್ದ ಕಾರಣಕ್ಕೆ ಈ ಎರಡೂ ಸಾಂಸ್ಕೃತಿಕ ಲೋಕ, ರಾಜಕಾರಣ ಅವ್ರ ಬಗ್ಗೆ ಒಂದು ಅಳುಕಿನಿಂದ ಬದುಕ್ತಾ ಇದ್ದರು. ಲಂಕೇಶ್ ಯಾಕೆ ಅಷ್ಟು ಕಠೋರವಾಗಿ ಟೀಕೆ ಮಾಡ್ತಿದ್ರು ಅಂತಂದರೆ, ನಿಮ್ಮ ಜಗಳದಿಂದ ಇಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು, ಅಷ್ಟೇ ನಿಮ್ಮ ಜಗಳದ ಉದ್ದೇಶ. ಇದರಲ್ಲಿ ಯಾವುದು ವೈಯಕ್ತಿಕವಾದ ಲಾಭ ನಷ್ಟಗಳಿಲ್ಲ. ರಾಜಕಾರಣ ಕೆಟ್ಟರೆ ಎಲ್ಲವೂ ಕೆಟ್ಟೋಗ್ತದೆ ಅಂತ ಪ್ರಜಾಪ್ರಭುತ್ವದಲ್ಲಿ ಮತದಾರ ಸದಾ ಎಚ್ಚರವಾಗಿರಬೇಕು, ಅವನನ್ನು ಎಚ್ಚರವಾಗಿರಿಸದೆ ನಮ್ಮ ಕೆಲಸ ಅಂತ ಹೇಳಿ ವಾದ ಮಾಡ್ತಿದ್ರು. ಮತ್ತು ಪತ್ರಿಕೆಯಲ್ಲಿ ಬರೀತಿದ್ರು. ಪತ್ರಿಕೆಯಲ್ಲಿ ಅವರು ಚುನಾವಣೆ ಟೈಮಿಗೆ ಮತದಾರರಿಗೆ ಇಂಥ ಪಾರ್ಟಿಗೆ ವೋಟ್ ಮಾಡಿ, ಇಂಥ ವ್ಯಕ್ತಿಗೆ ವೋಟ್ ಮಾಡಿ ಅಂತ ನಿರ್ದೇಶನ ಕೊಡ್ತಿದ್ರು. ಇದು ಎಷ್ಟು ಸರಿ ಅಂತ ಕೆಲವರು ಟೀಕೆ ಮಾಡಿದ್ರು. ಪ್ರಜಾಪ್ರಭುತ್ವದಲ್ಲಿ ಮತದಾರರು ಸ್ವತಂತ್ರವಾಗಿ ಅವರು ಮತದಾನ ಮಾಡೋ ಸಂದರ್ಭದಲ್ಲಿ ನೀವು ಇಂಥವರಿಗೆ ವೋಟ್ ಹಾಕಿ ಅಂತ ಹೇಳೋದೇ ಸರಿ ಅಂದಾಗ ಅವರು ನಮ್ಮ ಮುಗ್ಧ ಜನಾಂಗ, ಆ ಮುಗ್ಧರಿಗೆ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಒಳ್ಳೆಯ ಪಾರ್ಟಿಯನ್ನು ಆಯ್ಕೆ ಮಾಡೋದಕ್ಕೆ ನಾವು ನಿರ್ದೇಶನ ನೀಡ್ತೀವಿ ಅಂತ ಹೇಳಿ ಅವರು ಟೀಕಾಕಾರರಿಗೆ ಉತ್ತರ ಕೊಟ್ಟಂಥವ್ರು. ಅವರು ಸೂಕ್ಷ್ಮವಾಗಿ ನೋಡಿದರೆ ಬಸವಣ್ಣನ ಅನುಭವದ ಮಂಟಪದ ನಂತರ ಅವರು ಗಾಂಧಿ ಬಜಾರಲ್ಲಿ ಬಸವನಗುಡಿಯಲ್ಲಿ ತನ್ನ ಪತ್ರಿಕಾಲಯವನ್ನು ಆ ರೂಪದಲ್ಲಿ ಎಲ್ಲ ಜನಾಂಗದವರು ಇರೋದ ಥರ ನೋಡ್ಕೊಂಡ್ರು.
ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಅವರು ಈ ಸಮಾಜದ ಕಟ್ಟಕಡೆಯಿಂದ ಹಿಡಿದು ಯಾರು ಮೇಲ್ಜಾತಿ ಅಂತ ಗುರುತಿಸ್ಕೊಳ್ತಾರೋ ಆ ಎಲ್ರಿಗೂ ಪತ್ರಿಕೆಯಲ್ಲಿ ಅವಕಾಶ ಮಾಡಿಕೊಟ್ರು ಬರೆಯೋದಕ್ಕೆ. ಇನ್ನೂ ಒಂದು ಇತಿಹಾಸವನ್ನು ಅವರು ನಿರ್ಮಿಸಿದ್ದಾರೆ. ಅವರು ಪತ್ರಿಕೆ ತೆಗೆದಾಗ ಕೆಲವರು ಪತ್ರ ಬರೀತಿದ್ರು ನೇರವಾಗಿ. ಅವರು ನೋಡಿ, ಕನ್ನಡದ ಜಾಣಜಾಣೆಯರ ಪತ್ರಿಕೆ ಅಂತೇಳಿ ಅವರು ಪತ್ರಿಕೆ ತೆಗೆದಿದ್ದು. ಕನ್ನಡದ ತಾರುಣ್ಯದ ಮನುಷ್ಯಗಳೆಲ್ಲ ಕೂಡ ಆ ಪತ್ರಿಕೆಗೆ ಸ್ಪಂದಿಸಿದರು, ಪತ್ರ ಬರೀತಿದ್ರು. ಅಂಥ ಸಂದರ್ಭದಲ್ಲಿ ಒಬ್ಬಳು ಹೆಣ್ಣುಮಗಳು ಸಾರಾ ಅಬೂಬಕ್ಕರ್ ಅಂತ ಕಾಸರಗೋಡಿನಿಂದ ಒಂದು ಪತ್ರ ಬರೀತಾಳೆ. ನೋಡಿ, ನನ್ನ ತಮ್ಮ ಭಾರತದ ಗಡಿಯಲ್ಲಿ ಸೈನಿಕನಾಗಿ ಈ ದೇಶದ ಗಡಿ ಕಾಯ್ತಾ ಇದ್ದಾನೆ. ನಮ್ಮ ದೇಶದ ದೇಶಭಕ್ತಿಯನ್ನು ಪ್ರಶ್ನೆ ಮಾಡ್ತಾರೆ, ಆಡಿಕೊಳ್ತಾ ಇದ್ದಾರೆ. ನಾವು ಯಾವ ಥರ ಇಲ್ಲಿ ಬದುಕಬೇಕು ಅಂತ ಹೆಣ್ಮಗಳು ಪತ್ರ ಬರೆದಿದ್ರು. ಆ ಪತ್ರ ಓದಿದ ಲಂಕೇಶ್ ಕೂಡಲೇ, ನೀವು ನಮ್ಮಲ್ಲಿ ಬರೀರಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನೆಲ್ಲವ, ನಿಮ್ಮ ಭಾವನೆಗಳೇನಿದೆ ಅದೆಲ್ಲನೂ ನೀವು, ನಿಮಗೆ ಏನಿದೆ ನೋವು ಅದನ್ನು ಬರೀರಿ ಅಂತೇಳಿ ಆ ಹೆಣ್ಣುಮಗಳಿಗೆ ಪತ್ರ ಬರೆದರು. ಸಾರಾ ಅಬೂಬಕ್ಕರ್ ಬರೆಯೋದಕ್ಕೆ ಶುರು ಮಾಡಿದರು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬಳು ಮುಸ್ಲಿಂ ಹೆಣ್ಣುಮಗಳು ಕಾದಂಬರಿ ಬರೆದರು. ಚಂದ್ರಗಿರಿ ತೀರದಲ್ಲಿ ಅಂತ ಮೊಟ್ಟ ಮೊದಲ ಕಾದಂಬರಿ. ಆನಂತರ ಅವರು ಹಲವಾರು ಕಾದಂಬರಿಗಳನ್ನು ಬರೆದರು. ಈ ಸಮಾಜ ನಮ್ಮ ಜಾತಿಯನ್ನು ಪರಿಗಣಿಸ್ತೆ, ನಮ್ಮ ಪ್ರದೇಶವನ್ನು ಪರಿಗಣಿಸ್ತೆ, ನಾವೆಲ್ಲರೂ ಒಂದು ಬಯಲಲ್ಲಿ ಒಂದಾಗಬೇಕು, ಮಾತನಾಡಬೇಕು, ಚರ್ಚೆ ಮಾಡಬೇಕು ಅನ್ನೋದನ್ನು ಅವರು ಆ ಸಂದರ್ಭದಲ್ಲಿ ಎಲ್ಲರಿಗೂ ಕಲಿಸಿಕೊಟ್ರು. ಹಾಗಾಗಿ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬಳು ಲಂಬಾಣಿ ಹೆಣ್ಣುಮಗಳು ಬರೆದಳು ಪತ್ರಿಕೆಯಲ್ಲಿ. ಆ ನಂತರ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಂತಹ, ಜನಾಂಗದಿಂದ ಬಂದಂತಹ ಎಲ್ಲ ಹೆಣ್ಣು ಮಕ್ಕಳು ಮುಕ್ತವಾಗಿ ಆ ಪತ್ರಿಕೆಯಲ್ಲಿ ತೊಡಗಿಸ್ಕೊಂಡ್ರು. ಅದೇ ರೀತಿ 1 ಡಜನ್ ಲೇಖಕಿಯರನ್ನು ಹುಟ್ಟಾಕಿದಂತಹ ಒಬ್ಬ ಸಂಪಾದಕರು ಲಂಕೇಶ್. ಅದೇ ರೀತಿ ಪತ್ರಿಕೋದ್ಯಮದ ಕೋರ್ಸ್ ಮಾಡಿದವರು, ಡಿಗ್ರಿ ಮಾಡಿದವರು, PUC ಫೇಲ್ ಆದವರು, ಇಂಥವ್ರನ್ನೆಲ್ಲ ಬರೆಸಿದ್ರು. ಅದೊಂದು ಅದ್ಭುತವಾದ ಕಾರ್ಯ ಅವರಿಂದ ನಡೀತು. ಈ ರೀತಿ ನಾವು ಅವರ 20,000 ಪುಟಗಳ ಸಂಪಾದಕೀಯವನ್ನೇ ಎಷ್ಟೋ ದಿನ ಚರ್ಚೆ ಮಾಡ್ಬೋದು. ಹಾಗಾಗಿ ಈ 2 ದಶಕದ ನಂತರವೂ, ತೀರಿಕೊಂಡ 2 ದಶಕದ ನಂತರವೂ ನಮ್ಮ ಬದುಕನ್ನು ರೂಪಿಸ್ತಾ ಇರೋರು, ನಮ್ಮನ್ನು ಮುನ್ನಡೆಸ್ತಾ ಇರೋರು ಲಂಕೇಶ್. ಆ ಕಾರಣಕ್ಕೆ ನಾನು 2 ದಶಕದ ನಂತರ ಲಂಕೇಶ್ ಜೊತೆಗೆ ಅಂತ ಒಂದು ಪುಸ್ತಕವನ್ನು ಬರೆದೆ. ಆ ಪುಸ್ತಕವನ್ನು ಬರೆಯುವ ಮುನ್ನ ಅವರ ಒಡನಾಟದ ಪತ್ರಗಳನ್ನು, ಅವರ ಒಡನಾಟವನ್ನು ಆಧರಿಸಿ ಇದನ್ನು ಬರೆದ ನಂತರ ನಮ್ಮ ಯೋಗಪ್ಪನವರಿಗೆ ಲಂಕೇಶ್ ಕುರಿತು ಈ ಥರ ಬರೆದಿದ್ದೀನಿ ಸರ್ ಅಂದೆ. ಅದಕ್ಕೆ ಅವರು ಲಂಕೇಶ್ ಜೊತೆಗೆ ಅಂತ ಟೈಟಲ್ ಇಡಿ ಚಂದ್ರೇಗೌಡರು, ಚೆನ್ನಾಗಿದೆ, ಲಂಕೇಶ್ ಜೊತೆಗೆ ಅಷ್ಟೇ ಸಾಕು ಆ ಥರ ಹೇಳಿದರು. ಇಂಥ ಒಬ್ಬ ಮಹಾನ್ ಲೇಖಕ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಅಂಥ ಸಂದರ್ಭದಲ್ಲಿ ಈ ಕೃತಿಯನ್ನು ಬಿಡುಗಡೆ ಮಾಡಕ್ಕೆ ಹೊರಟಿದ್ದೀನಿ. ಲಂಕೇಶ್ ಯಾಕೆ ಲಂಕೇಶ್ ಜೊತೆಗೆ ಅನ್ನುವಂಥ ಕೃತಿಯನ್ನು ಬರೀಬೇಕಾಯಿತು ಅಂತೇಳಿ ಚಂದ್ರೇಗೌಡರು ಭಾಳ ಸುದೀರ್ಘವಾದ ವಿವರವನ್ನು ಕೊಟ್ಟರು. ಆ ಕಾರಣಕ್ಕಾಗಿ ಲಂಕೇಶ್ ಜೊತೆಗೆ ಅನ್ನೋ ಕೃತಿಯನ್ನು ಅವರು ಬರೀಲೇಬೇಕಿತ್ತು. ಈಗ ಏನು ಅಂತಂದರೆ, ಲಂಕೇಶ್ ಇಲ್ಲದೆ 2 ದಶಕ ಆಗಿದೆ, 20 ವರ್ಷ ಆಗಿದೆ. ಆದರೂ ಸಹ ಇವತ್ತು ಸಮಾಜದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದರೆ, ರಾಜಕೀಯವಾಗಿ ಯಾವುದಾದ್ರೂ ಒಂದು ವಿದ್ಯಮಾನ ಆದರೆ, ಯಾವುದಾದ್ರೂ ಒಂದು ಕೃತಿ ಬಂದರೆ, ಆಗಲಿ ಚಂದ್ರೇಗೌಡರು ಪ್ರಸ್ತಾಪ ಮಾಡಿದಂಗೆ ಯಾವುದಾದ್ರೂ ಒಂದು ಸಾಹಿತ್ಯ ಬಂದರೆ ಒಂದು ಮಾತು ಬರುತ್ತೆ ಪ್ರತಿಯೊಬ್ಬರಲ್ಲೂ, ಲಂಕೇಶ್ ಇವತ್ತಿದ್ರೆ ಏನು ಹೇಳ್ತಾಯಿದ್ರು, ಈ ರಾಜಕಾರಣಿಯ ಮಾತಿಗೆ ಲಂಕೇಶ್ ಏನು ಹೇಳ್ತಾಯಿದ್ರು, ಈ ಘಟನೆಗೆ ಏನು ಹೇಳ್ತಾಯಿದ್ರು ಅನ್ನೋ ಮಾತು ಅವರು ಇಲ್ಲದ 20 ವರ್ಷದ ನಂತರವೂ ಸಹ ಮಾತಾಡ್ತಾ ಇದ್ದಾರೆ ಎಲ್ಲರೂ ಅಂತಂದರೆ ಲಂಕೇಶ್ ಬದುಕಿದ್ದಾರೆ ಅಂತಲೇ ಅರ್ಥ. ಇದೇ ಅಲ್ವಾ ಲಂಕೇಶ್ ಅವರ ಪ್ರಸ್ತುತತೆ ಹೇಳೋದು ರಾಜು ಅವರೇ? ಹೌದು, ಲಂಕೇಶ್ ಅನ್ನೋದು ಕನ್ನಡದಲ್ಲಿ ಕೇವಲ ಒಬ್ಬ ಲೇಖಕನ ಅಷ್ಟೇ ಅಲ್ಲ. ಬಹುಶಃ ಲಂಕೇಶ್ ಅನ್ನೋದು ಕನ್ನಡ ಸಾಂಸ್ಕೃತಿಕ ಜಗತ್ತಿನಲ್ಲಿ ಸಂಭವಿಸಿರುವಂಥ ಬಹಳ ದೊಡ್ಡ ವಿದ್ಯಮಾನ. ಪ್ರಾಯಶಃ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಇಷ್ಟು ವರ್ಣರಂಜಿತವಾದ ಒಬ್ಬ ಲೇಖಕ, ಬರಹಗಾರ, ರಾಜಕೀಯ ತಜ್ಞ, ಸಮಾಜ ವಿಜ್ಞಾನಿ, ಒಬ್ಬ ದಾರ್ಶನಿಕ, ಈ ಎಲ್ಲ ಪಾತ್ರಗಳನ್ನ ನಿರ್ವಹಿಸಿದಂಥ ಲಂಕೇಶು ಇಡೀ ಕರ್ನಾಟಕದ ಸಾಂಸ್ಕೃತಿಕ ಜಗತ್ತನ್ನು ನಿರ್ವಹಿಸಿದ್ದಾರೆ ಮತ್ತು ಅದನ್ನು ವಿವರಿಸಿದ್ದಾರೆ. ಹಂಗೆ ನೋಡಿದರೆ ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ,
ಏನು ಹೇಳ್ತಾ ಇದ್ರು ಲಂಕೇಶ್ ಅವರು ಅಂತ ಹೇಳಿ ಅನ್ನೋ ಮಾತಿದೆಯಲ್ಲ, ಆ ಮಾತು ಯಾವಾಗಲೂ ಒಂದು ಹಳಹಳಿಕೆ ಥರನೂ ಕಾಣಿಸ್ತದೆ ಮತ್ತು ಒಂದು ಕುತೂಹಲವಾಗಿಯೂ ಕೂಡ ಕಾಣ್ತದೆ. ಆದರೆ ಲಂಕೇಶ್ ಏನು ಹೇಳ್ತಿದ್ರು ಅನ್ನೋದು ಯಾಕೆ ಬಹಳ ಮುಖ್ಯ ಅಂತ ಆದರೆ, ಲಂಕೇಶು ಒಬ್ಬ ರಾಜಕೀಯ ತಜ್ಞನಾಗಿ ಅತ್ಯಂತ ಖಚಿತವಾಗಿ ಈ ರಾಜಕಾರಣದ ಒಳಸುಳಿಗಳನ್ನು ಅರ್ಥ ಮಾಡಿಕೊಂಡು ಮಾತಾಡ್ತಾ ಇದ್ರು, ಅದನ್ನು ಖಚಿತವಾಗಿ ವಿವರಿಸ್ತಾ ಇದ್ರು. ಇಡೀ ಕನ್ನಡದ ಒಬ್ಬ ಸಾಮಾನ್ಯ ಓದುಗನಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಅವರು ವಿವರಿಸಿ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಲಂಕೇಶ್ ಏನು ಹೇಳ್ತಿದ್ದಾರೆ ಅನ್ನೋದು ಆವತ್ತು ಎಲ್ಲ ಓದುಗರಿಗೆ ಬಹಳ ಮುಖ್ಯ ಆಗ್ತಾ ಇತ್ತು. ಇಡೀ ಸಾಂಸ್ಕೃತಿಕ ಲೋಕ ಅವ್ರ ಕಡೆಗೆ ನೋಡ್ತಾ ಇತ್ತು. ರಾಜಕಾರಣದ ಒಳಗಡೆ ಇರುವಂಥ ಈ ಒಳಸುಳಿಗಳಿದಾವಲ್ಲ, ಅವ್ರನ್ನ ಬಿಡಿಸಿ ತೋರಿಸೋದ್ರಲ್ಲಿ ಲಂಕೇಶ್ ಒಬ್ಬ ದೊಡ್ಡ ವಿಶ್ಲೇಷಕ. ಅಷ್ಟೇ ಅಲ್ಲ, ಸಾಹಿತ್ಯದ ಒಳಗಡೆ ನಡೀತಾ ಇದ್ದ ವಿದ್ಯಮಾನಗಳು, ಸಾಹಿತ್ಯದ ಒಳಗಡೆ ನಡೀತಾ ಇದ್ದ ರಾಜಕಾರಣ, ಸಾಂಸ್ಕೃತಿಕ ಜಗತ್ತಿನಲ್ಲಿ ನಡೀತಾ ಇದ್ದಂಥ ರಾಜಕಾರಣ ಮತ್ತು ರಾಜಕಾರಣದ ಒಳಗಡೆ ಇದ್ದಂಥ ಸಾಹಿತ್ಯದ ಒಳನೋಟಗಳಿದ್ದಂಥ ಸೂಕ್ಷ್ಮ ಜೀವಿಗಳು, ಈ ಥರದ ಯಾವುದು ಕಣ್ಣಿಗೆ ಕಾಣಲು ಅದನ್ನು ಲಂಕೇಶ್ ತೋರಿಸ್ತಾ ಇದ್ರು. ಅವ್ರದ್ದು ಇನ್ ಬಿಟ್ವೀನ್ ದ ಲೈನ್ಸ್ ಅಂತ ಅವ್ರ ರೀಡಿಂಗ್ ಅದು. ಅವರ ಓದು ಯಾವ ಥರದ್ದು ಅಂತ ಅಂದರೆ ಬಿಟ್ವೀನ್ ದ ಲೈನ್ಸ್ ಓದುವಾಗಿರ್ತಿತ್ತು ಯಾವಾಗಲೂ. ಹಾಗಾಗಿ ಖಚಿತವಾಗಿ ಅವರು ವಿವರಿಸೋ ಕಾರಣಕ್ಕಾಗಿ ಒಬ್ಬ ಯಾವ ಓದುಗನು ಕೂಡ ಈ ಕ್ಷಣದಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಲಂಕೇಶ್ ಏನು ಹೇಳ್ತಿದ್ರು ಅಂಥೇಳಿ. ಯಾಕೆ ಅಂತ ಹೇಳಿದರೆ, ನಾವು ಎದುರಿಸ್ತಾ ಇರುವಂಥ ಸವಾಲುಗಳಿದಾವಲ್ಲ, ಆ ಸವಾಲುಗಳನ್ನು ಎಲ್ಲ ಮನುಷ್ಯರಿಗೂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈ ಕ್ಷಣಕ್ಕೂ ದಿಗ್ಭ್ರಮೆಗೊಳಗಾಗ್ತಾರೆ ಸಾಮಾನ್ಯ ಮನುಷ್ಯರು. ರಾಜಕೀಯದಲ್ಲಿ ಏರ್ಪಡೋ ತಲ್ಲಣಗಳು, ಸಾಂಸ್ಕೃತಿಕ ಜಗತ್ತಿನಲ್ಲಿ ನಡೆಯುವಂಥ ಭೂಕಂಪನಗಳು ಇವೆಲ್ಲ ಇದಾವಲ್ಲ, ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಆಗ್ತಿರಲ್ಲ. ಆಗ ಯಾವಾಗಲೂ ಒಬ್ಬ ದಾರ್ಶನಿಕನನ್ನು ಬಯಸ್ತಾ ಇರ್ತಾರೆ. ಹಾಗಾಗಿ ಲಂಕೇಶ್ ಆ ಥರದ ಒಬ್ಬ ಅವಧೂತನ ಥರ ತಾನು ತನಗೆ ಕಂಡಿದ್ದನ್ನು ಹೇಳ್ತಾ, ಈ ಜನಗಳನ್ನ ಎಚ್ಚರಿಸ್ತಾ, ಜನಗಳ ಪಾಲಿಗೆ ಒಬ್ಬ ದೊಡ್ಡ ಪ್ರಜ್ಞೆಯಾಗಿ ಕೆಲಸ ಮಾಡಿದರು. ಹಾಗಾಗಿ ಲಂಕೇಶ್ ಅನ್ನೋದು ಕನ್ನಡ ಜಗತ್ತಿನ ಒಂದು ಪ್ರಜ್ಞೆ ಅಂತ ಹೇಳಿ ನಾವು ಕರಿಬೋದು. ಹೌದು, ರಾಜು ಅವ್ರಿಗೆ ಹೇಳಿದ್ದು ಅಕ್ಷರಶಃ ಸತ್ಯ ಇದೆ. ಚಂದ್ರೇಗೌಡರು ಲಂಕೇಶ್ ಜೊತೆಗೆ ಪಯಣ ಇದೆಯಲ್ಲ, ಭಾಳ ಸುದೀರ್ಘವಾದ ಪಯಣ ಇದು. ನಾಳೆ ಅಂದರೆ 11ನೇ ತಾರೀಕು ಬೆಳಗ್ಗೆ ಬಿಡುಗಡೆ ಆಗ್ತಕ್ಕಂಥ ಈ ಕೃತಿ ಅಧಿಕೃತವಾಗಿ ನಾಳೆ ಎಲ್ಲ ಓದುಗರಿಗೆ ಈ ಕೃತಿ ಲಭ್ಯ ಆಗುತ್ತೆ. ಈ ಕೃತಿಯಲ್ಲಿ ಹಲವು ಅಂಶಗಳನ್ನು ಚಂದ್ರೇಗೌಡರು ಪ್ರಸ್ತಾಪ ಮಾಡಿದ್ದಾರೆ. ಲಂಕೇಶ್ ಪತ್ರಿಕೆ ಬಿಡುಗಡೆಯ ದಿನ ಲಂಕೇಶ್ ಅವ್ರ ಜೊತೆ ಚಂದ್ರೇಗೌಡರಿದ್ದರು. ಅದಾದ ನಂತರ ಲಂಕೇಶ್ ಇರೋವರೆಗೂ, ಲಂಕೇಶ್ ನಂತರವೂ ಸಹ ಕೆಲ ಕಾಲ ಲಂಕೇಶ್ ಪತ್ರಿಕೆಯ ಜೊತೆಗೆ ಚಂದ್ರೇಗೌಡರು ಗುರುಸ್ಕೊಂಡ್ರು. ಮೊಟ್ಟ ಮೊದಲು ಚಂದ್ರೇಗೌಡರಿಗೆ ಲಂಕೇಶ್ ಪತ್ರಿಕೆಯಲ್ಲಿ ಬರೆಯುವಂಥ ಅವಕಾಶ ಸಿಕ್ಕಿದ್ದು ಯಾವಾಗ? ಅದೊಂದು ಕುತೂಹಲ ಇದೆ. ಯಾವಾಗ ಲಂಕೇಶ್ ಅವರು ನಿಮಗೆ ಬರೀರಿ ಅಂತ ಹೇಳಿದರು, ಅವರು ಬರೀರಿ ಅಂತ ಹೇಳಿದ್ದು ಯಾವಾಗ ಒಂದು ಭಾಳ ದೊಡ್ಡ ವಿದ್ಯಮಾನ ಓದುಗರ ಪಾಲಿ ಒಂದು ಭಾಳ ದೊಡ್ಡ ಘಟನೆಯಾಗಿ ಪರಿಣಮಿಸ್ತು. ಅದನ್ನು ನಮ್ಮ ಜೊತೆ ಹಂಚ್ಕೋಬೋದಾ ಚಂದ್ರೇಗೌಡ್ರೆ? ಖಂಡಿತ ಅದನ್ನು ಹೇಳ್ತೀನಿ. ಆಗ ಲಂಕೇಶ್ ಪತ್ರಿಕೆ ಬಂತಲ್ಲ, ಬಂದಾಗ ನಮಗೆ 8 ಪೇಜಿನ ಪತ್ರಿಕೆ, ಅದು 60 ಪೈಸೆ. ಅದು ಬಂದ ಕ್ಷಣಕ್ಕೆ ಸುಮಾರು ಒಂದು 10-15-20 ನಿಮಿಷದಲ್ಲಿ ಓದಾಕ್ಬಿಡೋ ಅಷ್ಟು 8 ಪೇಜನ್ನು ಓದಾಕ್ಬಿಡ್ತಿದ್ದರು. ಮತ್ತೆ ಕಾಯೋದು ಆ ಪತ್ರಿಕೆನ. ಆ ರೂಪದಲ್ಲಿ ಒಂದು ತಾಜಾತನ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಆ ಥರ ಪತ್ರಿಕೆ ಅದೇ ಮೊದಲು ಬಂದಿದ್ದು. ಅದರ ಭಾಷೆ, ಅದು ವಿಷಯವನ್ನು ಮಂಡಿಸೋದಾಗಲಿ ಎಲ್ಲವೂ ನೇರ ಹೃದಯಕ್ಕೆ ಅಷ್ಟು ಮಟ್ಟಿಗೆ ನಮ್ಮನ್ನು ವಶೀಕರಣಗೊಳಿಸಿದಂತಹ ಪತ್ರಿಕೆಗೆ ನಾನು ಕೆಲವು ಲೇಖನಗಳನ್ನು ಮೆಚ್ಚಿ ಪತ್ರ ಬರಿತಾ ಇದ್ದೆ. ಆ ಪತ್ರ ಪ್ರಕಟ ಆಗ್ತಾ ಇದ್ದು, ಕೆಲವು ಪ್ರಕಟ ಆಗ್ತಿರಲಿಲ್ಲ. ಯಾಕೆ ಪ್ರಕಟ ಆಗಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಗೋದು. ಲಂಕೇಶು ಮನುಷ್ಯರನ್ನು ಇವರು ಮೂಲತಃ ನೀಚರು ಅಂತ ಪರಿಗಣಿಸಿರುವ ಒಬ್ಬ ಸೂಕ್ಷ್ಮಜ್ಞ. ಮನುಷ್ಯ ನೀಚನಾಗಿ ಅವನ್ನ ಗುರುತಿಸ್ಬೇಕು, ಮೋಸ ಹೋಗೋ ಅಗತ್ಯ ಇರಲ್ಲ. ಇದನ್ನು ಹೇಳ್ಕೊಂಡು ಬರ್ಕೊಂಡ್ರು ಕೂಡ ಅವರು ಬದುಕಿನ ಕಟ್ಟ ಕಡೆಯವರೆಗೂ ಮೋಸ ಹೋದದ್ದಿದೆ. ಆದರೆ ಬರವಣಿಗೆಯಲ್ಲಿ
ಅಪ್ರಾಮಾಣಿಕತೆ ಇದ್ದು ಅವರ ಮೆಚ್ಚಿಸುವ ಪದಗಳಿದ್ದವು, ಅವರ ಮೆಚ್ಚಿಸುವ ವಿಷಯಗಳಿದ್ದರೆ ಆ ಪತ್ರಗಳು ಪ್ರಕಟ ಆಗ್ತಿರಲಿಲ್ಲ. ಪ್ರಾಮಾಣಿಕ ಪತ್ರಗಳು ಪ್ರಕಟ ಆಗುವು. ಈ ರೀತಿ ಪತ್ರದಲ್ಲವರು ನಮ್ಮ ಭಾಷೆ, ಶೈಲಿ, ಮನಸ್ಸನ್ನು ಗುರುತಿಸಿ ಅಂಥವ್ರನ್ನ ಲೇಖಕರಾಗಿ ರೂಪಿಸೋದಕ್ಕೆ ನೀವು ನಮ್ಮಲ್ಲಿ ಬರೀ ಅಂತ ಅನ್ನೋರು. ಹಾಗೆ ನನಗೆ ಒಂದು ಪತ್ರ ಬಂತು, ನೀವೇಕೆ ಮಂಡ್ಯ ಜಿಲ್ಲೆಯಲ್ಲೆಲ್ಲ ಓಡಾಡಿ ನಮ್ಮಲ್ಲಿ ಬರೀಬಾರ್ದು, ಈ ಕಡೆ ಬನ್ನಿ ಒಂದು ಸತಿ ಮಾತನಾಡೋದಕ್ಕೆ ಅಂತಂದರು. ನಾನು ಕೂಡಲೇ ಬೆಂಗಳೂರಿಗೆ ಹೋದೆ. ಅವರು ಹೋಗಿ ಫೋನ್ ಮಾಡಿದೆ, 4 ಗಂಟೆಗೆ ಬನ್ನಿ ಅಂದರು. ನಾನು 3:45ಗೆ ಕರೆಕ್ಟಾಗಿ ಹೋಗಿ ಆಫೀಸಲ್ಲಿ ಕುಂತಿದ್ದೆ. ಸತ್ಯಮೂರ್ತಿ ಇರು, ಇಲ್ಲೇ ನಮ್ಮ ತೀರ್ಥಹಳ್ಳಿ ಆಗುಂಬೆ ಆನಂದೂರ್ನವರು, ಅವ್ರ ಜೊತೆ ಕುಳಿತಿದ್ದೆ. ಲಂಕೇಶ್ ಬಂದರು. ಅವರು ಬಂದ ಶಬ್ದಕ್ಕೇ ಒಂಥರ ಆಫೀಸು ವಿಶೇಷವಾದ ಒಂದು ತಲ್ಲಣಕ್ಕೊಳಗಾಗ್ಬಿಡೋದು, ಆಮೇಲೆ ನಿರಾಳವಾಗೋದು. ಮೆಟ್ಲು ಹತ್ತಿದ್ದಂಗೆ ಚಂದ್ರೇಗೌಡರು ಬಂದ್ರ ಅಂತಂದರು. ಅಕಸ್ಮಾತ್ ನಾನೇನಾದ್ರು ತಡವಾಗಿದ್ದಿದ್ರೆ ನನಗೆ ಬಹಳ ತೊಂದರೆ ಆಗೋದು. ಅವರು ಬಂದು ಕುಳಿತರು, ನಿಮಗೆ ನಮ್ಮ ಪತ್ರಿಕೆಯಲ್ಲಿ ಬರೀರಿ ಅಂತ ಹೇಳಿ. ಆಯ್ತು ಸರ್ ಬರೀತೀನಿ ಅಂತ. ಸುಮ್ಮನೆ ಬರೀರಿ, ನಾನು ಹೇಳಿದೆ ಅಂತ ಏನೇನೋ ಬರೆಯೋಕ್ಕೆ ಹೋಗಬೇಡಿ, ಏನಿದೆ ಅದನ್ನು ಬರೀರಿ ಅಂತ ಅಂದರು. ಏನಿದೆ ಅದನ್ನು ಬರೀರಿ ಅಂತ ಹೇಳಿದ್ದು ಸುಲಭವಾಗಿ ಹೇಳಿದರು, ಬಟ್ ಅದು ಭಾಳ ಕಷ್ಟವಾದ ಸಂಗತಿಗಳು. ಆಮೇಲೆ ಇನ್ನೂ ಒಂದು ಮಾತಂದರು, ಕೋರ್ಟ್ಗೆಲ್ಲ ಹೋಗಂಗೆ ಬರಿಬೇಡಿ ಅಂತಂದರು. ಹಂಗಂತ ಅಂದು ನಾನು ಬಂದ ನಂತರ ಬರವಣಿಗೆ ಶುರು ಮಾಡಿದೆ. ಶುರು ಮಾಡಿದ ನಂತರ ಒಂದು ರೀತಿ ಬರವಣಿಗೆ ನನಗೆ ನನ್ನ ಕುತೂಹಲ ಕಡಿಮೆ ಆಗ್ತಾ ಇರುವಾಗ, ಸರ್ ನಾನೊಂದು ಕಾದಂಬರಿ ಬರೀತೀನಿ ಅಂದೆ. ಯು ಶುಡ್ ರೈಟ್, ಬರೀ ಅಂತ ಅಂದು. ಒಂದು ತಿಂಗಳಲ್ಲಿ ಬರ್ಕೊಂಡು ತೊಗೊಂಡೋಗಿ ಕೊಟ್ಟೆ. ಕೂಡಲೇ ಅವರು ಓದಿ ಲೆಟ್ರ್ ಹಾಕಿ ತುಂಬ ಚೆನ್ನಾಗಿ ಬರೆದಿದ್ದಿ ಅಂತ ಅಂದ್ಬಿಟ್ಟು ಅದನ್ನು 6 ತಿಂಗಳು ಪ್ರಕಟಿಸಿದರು, ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಆ ನಂತರ ನಮ್ಮ ಪತ್ರಿಕೆಯಲ್ಲಿ ಸುಮಾರು 12 ವರ್ಷ ನಿರಂತರವಾಗಿ ಹುಬ್ಬಳ್ಳಿ ಯಾವ ಬರೆದ ಪುಂಡ್ಲಿಕ್ ಶೇಟ್ ಅವರು ಅಪಘಾತದಲ್ಲಿ ತೀರಿಕೊಂಡ್ರು. 12 ವರ್ಷ ಬರೆದ್ರು ಆ ಕಾಲಂ ಬೋರ್ ಆಗಿರಲಿಲ್ಲ. ಅದು ಉತ್ತರ ಕರ್ನಾಟಕದ ಭಾಷೆ, ಶೈಲಿ, ಒಂದು ಸಿನಿಮಾ ಹಾಡಿನಿಂದ ಶುರು ಮಾಡಿ ಕರ್ನಾಟಕದ ರಾಜಕಾರಣ ಹೇಳಿ ಒಂದು ವಚನದಿಂದ ಮುಗಿಸೋರು. ಇಡೀ ವಚನದ ಮೇಲೆ ಆ ಲೇಖನ ಇರಬೇಕು, ಆ ಥರ ಬರಿತಿದ್ರು. ಅಂತಹ ಒಬ್ಬ ದೈತ್ಯ ಲೇಖಕ ತೀರೋದಾಗ ಅವರು ತುಂಬ ಶಾಕ್ ಆಗಿದ್ದರು. ಅವ್ರದ್ದೊಂದು ಅತಾರ್ಕಿಕವಾದ ಸಾವು. ಈ ಅತಾರ್ಕಿಕವಾದ ಸಾವಿಗೆ ನನ್ನ ಸವಾಲೇನು ಅಂದರೆ, ಪುಂಡ್ಲಿಕ್ ಶೇಟ್ ಬದುಕಿದ್ದಾನೆ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಟಿಪ್ಪಣಿ ಬರೆದಿದ್ರು. ಆ ವಾರದಲ್ಲಿ ನಾನು ಹೋಗಿದ್ದೆ ಅವ್ರನ್ನ, ನೀನು ಯಾಕೆ ಶುರು ಮಾಡಬಾರ್ದು ಆ ಕಾಲಮ್ನ? ಇಲ್ಲ ಸರ್ ನನ್ನ ಕೈಲಿ ಆಗಲ್ಲ, ಪುಂಡ್ಲಿಕ್ ಶೇಟ್ನ MA ಮಾಡಿದ್ರು, ಮತ್ತು ಇಂಗ್ಲೀಷ್ MA, ವಚನ ಸಾಹಿತ್ಯದ ಹಿನ್ನೆಲೆ, ಆ ಅನುಭವ ಅವೆಲ್ಲ ನಮಗಿಲ್ಲ ಸರ್ ಅಂತಂದೆ. ನಿನ್ನ ಪ್ರದೇಶದಲ್ಲಿ ನಿನ್ನ ಭಾಷೆ ನಿಮ್ಮ ಜನ ಮಾತಾಡೋ ಥರ ಬರೆಯಯ್ಯ ಅಂದರು. ನನ್ನ ಕೈಲಿ ಆಗಲ್ಲ ಸರ್ ಅಂತೇಳಿ ನಾನು ಎದ್ದು ಬಂದೆ. ಅವರ ಮುಖ ಆಗ ಸಿಟ್ಟಾಗಿತ್ತು. ಅಲ್ಲಿ ಶಿವಮೊಗ್ಗಕ್ಕೆ ಬಂದ ನಂತರ ನನಗೆ ಇಮ್ಮಿಡಿಯೇಟ್ ವಾಪಸ್ ಲೆಟ್ರ್ ಬಂತು. ಯಾರಾದರೂ ಬರೀಬಹುದಾದ ಸ್ಫೂರ್ತಿಯುತವಾದ ಒಂದು ಪತ್ರ ಅದು, ನೀನು ಸುಮ್ಮನೆ ಸ್ವಲ್ಪ ಶುರು ಮಾಡು, ಅದಕ್ಕೆ ನಾನು ಕ್ಯಾಪ್ಷನ್ ಕೊಡ್ತೀನಿ ಪ್ರತಿ ವಾರ ಅಂತ ಹೇಳಿದ್ರು. ನಾನು ಅದನ್ನು ಶುರು ಮಾಡಿದೆ. ಶುರು ಮಾಡಿ ಸ್ವಲ್ಪ ದಿನಕ್ಕೆ ಅದು ಪಾಪ್ಯುಲರ್. ನನಗೆ ಆತ್ಮವಿಶ್ವಾಸ ಇರಲಿಲ್ಲ. ಒಂದು ದಿವಸ, ಸರ್ ಚೆನ್ನಾಗಿದೆಯಾ ಸರ್ ಅಂತ, ಚೆನ್ನಾಗಿದೆ ಬರೆಯ ಅಂತ ಅಂದರು. ಹಾಗೆ ಬರಿತಾ ಹೋಗ್ತಾ ಆಮೇಲೆ ನನ್ನ ಪರಿಚಯದ ಟಿಪ್ಪಣಿನೂ ಕೂಡ ಅವರು ಬರೆದರು. ಬರೆದ ಮೇಲೆ ಅದು ಕೆಲವು ದಿನಗಳು, ಕೆಲವು ವಾರಗಳಷ್ಟೇ ಇದನ್ನು ಬರಿಬೋದೇನೋ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಅದು ತುಂಬ ದೀರ್ಘಾವಧಿ. ಲಂಕೇಶ್ ನಂತರನೂ ಸುಮಾರು 2014ವರೆಗೂ ಬಂತು. ಹೀಗೆ ನನ್ನನ್ನು ಅವರು ಲೇಖಕನಾಗಿ ರೂಪಿಸಿದರು. ನಾನು ಬರೆದ ಕಥೆಗಳನ್ನು ಹಾಕಿದರು. ಆ ಸಂದರ್ಭದಲ್ಲಿ ನಾನು ಬರೆದ ಪ್ರಬಂಧಗಳನ್ನು ಹಾಕಿದರು. ಅವರು ತೀರ್ಕೊಳ್ಳುವ ಮುನ್ನ ಒಂದು ದಿನ, ನೀನು ಯಾಕೆ ತೂತ್ತೇರಿ ಅಂತ ಒಂದು ಕಾಲಂ ಬರೀಬಾರ್ದು ಅಂದರು. ಇಲ್ಲ ಸರ್, ನಾನು ಚೇಚೆ ಬರೀತೀನಲ್ಲಯ್ಯ ಅಂತ, ಒಂದು 10 ಬರೀತೀನಿ, ನೀನು ಟ್ರೈ ಮಾಡು ಅಂತ ಅಂದರು. ಬಟ್ ನಾನು ಬರೆಯೋಕ್ಕೆ ತಯಾರಾಗೋ ಸಂದರ್ಭಕ್ಕೆ ಅವರು ನಿರ್ಗಮಿಸಿದರು. ಆನಂತರ ಗೌರಿ ಸಂಪಾದಕದಲ್ಲಿ ಆ ಕಾಲಮ್ಮು, ಅದು ಕೂಡ ಕನಿಷ್ಠ ಒಂದು 17-18 ವರ್ಷ ಅದನ್ನು ಬರೆದೆ. ಅವರು ಲಂಕೇಶು ಇವನಲ್ಲಿದೆ, ಈ ವ್ಯಕ್ತಿಯಲ್ಲಿ ಬರಹದ ಶಕ್ತಿ ಇದೆ ಅಂತ ಗುರುತಿಸ್ಬಿಡೋರು. ನಮ್ಮಲ್ಲಿ ಈ ಜಲಕಣ್ಣು ಭೂಮಿ ಒಳಗಡೆ ನೀರಿನ ಸೆಲೆ ಪತ್ತೆ ಹಚ್ಚೋದಕ್ಕೆ ತೆಂಗಿನಕಾಯಿ ಹಿಡ್ಕೊಂಡು ಹೋಗ್ತಾರೆ.
ಅವರಿಗೆ ನೀರಿನ ಸೆಲೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನೀವು ಬೋರ್ವೆಲ್ ಹೊಡಿಸಿ ನೀರು ಬರುತ್ತೆ ಅಂತ ಹೇಳಿ ಖಚಿತವಾಗಿ ಹೇಳ್ತಾರೆ. ಅದನ್ನು ನಾನು ನೋಡಿದ್ದೀನಿ. ಆ ರೂಪದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಇವನಿಗೆ ಈ ಬರಹದ ಶಕ್ತಿ ಇದೆಯಾ, ಬರೆಸ್ಬೋದಾ ಅಂತೇಳಿ ಬರೆಸೋರು. ಬರೆಸಿ ಆ ಲೇಖಕ ತನ್ನ ಸಾಮಗ್ರಿ ಕಡಿಮೆ ಮಾಡ್ಕೊಂಡಿದ್ದಾನೆ, ಅವನ ಭಾಷೆ ಸತ್ವ ಕಳ್ಕೊಂಡಿದೆ, ಅವನ ವಿಚಾರಗಳು ದಾರಿ ತಪ್ಪಿವೆ ಅಂದಾಗ ಅವರು ನಿಲ್ಲಿಸಿದ್ದಾರೆ. ಈ ಥರ ನೂರಾರು ಲೇಖಕರ ಲೇಖನಗಳನ್ನು ಅವನು ಎಷ್ಟೇ ದೊಡ್ಡ ಲೇಖಕ ಆಗಲಿ ನಿಲ್ಲಿಸಿದ್ದಾರೆ. ಜಾಣೆಯರಿಂದ ಬರೆಸಿದ್ದಾರೆ. ನಿರಂತರವಾಗಿ ಆ ಪತ್ರಿಕೆ ತೆರೆದ್ರು. ಅಲ್ಲೊಂದು 5-6 ಜನ ರೈಟರ್ಸ್ ಇದ್ದರು. ಅವರಷ್ಟು ಅವರು ಅದರ ಆದಾಯದಲ್ಲಿ ಬದುಕ್ಬೋದಿತ್ತು. ಬಟ್ ಪ್ರತಿ ಇಶ್ಯೂನು ಪ್ರಯೋಗಶೀಲವಾಗಿ ನಡೆಸಿಕೊಂಡ್ರು. ಪ್ರತಿ ಇಶ್ಯೂನಲ್ಲಿ ಹೊಸ ಲೇಖಕರು ಬರೆದರು. ಹಳೆಯ ಲೇಖಕರೆಲ್ಲ ಅವರು ಪತ್ರಿಕೆಯನ್ನು ಬಿಟ್ಟು ಹೋದರು, ಅಥವಾ ಅವರೇ ಲಂಕೇಶಿ ಅವ್ರನ್ನ ಬಿಟ್ಟು ಹೋಗೋ ಥರದ ಒಂದು ತಾತ್ಸಾರವನ್ನು ಮಾಡಿ ಕಳಿಸ್ಕೊಡ್ತಿದ್ರು. ಯಾಕೆಂದರೆ ಅವ್ರ ಬರಹ ಹಾಗಿರ್ತಿದ್ದು. ಹೀಗೆ ತುಂಬ ಎಚ್ಚರಿಕೆಯಿಂದ ಪತ್ರಿಕೆಯನ್ನು ರೂಪಿಸ್ತಾ, ಲೇಖಕರನ್ನು ನಿರ್ಮಿಸ್ತಾ, ಕಡೆಯವರೆಗೂ ಕ್ರಿಯಾಶೀಲವಾಗಿದ್ದರು. ನಾವಿವತ್ತೆಲ್ಲ ಬರಹಗಾರರಾಗಿದ್ದರೆ ಅವರು ಎಲ್ಲ ಜನಾಂಗದವರಿಂದಲೂ ಬರೆಸಿದರು. ಅವರೆಲ್ಲರೂ ಇವತ್ತು ಕೃತಜ್ಞರಾಗಿದ್ದೀವಿ. ಲಂಕೇಶ್ ತೋರಿದ ದಾರಿಯಲ್ಲೇ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನೊಂದು ಪುಸ್ತಕ ಬರೆದಿದ್ದೀನಿ. ಇದು ಬಿಡುಗಡೆಗೂ ಮುನ್ನ ಚರ್ಚೆ ಆಗ್ತಾ ಇರೋದು ಇದೇ ಮೊದಲು. ಲಂಕೇಶನ ನೋಡಿದರೆ ಅವ್ರ ಜೊತೆ ಇದ್ದವರು ಎಲ್ಲರೂ ಒಂದೊಂದು ಪುಸ್ತಕ ಬರೀಬೋದು. ಅಷ್ಟರ ಮಟ್ಟಿಗೆ ದಶಕಂಠ. ನನಗೆ ಲಂಕೇಶ್ ಕಾಣಿಸಿದ್ದನ್ನು ನಾನು ದಾಖಲಿಸಿದ್ದೀನಿ. ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ಏನು ಅಂತಂದರೆ, ಲಂಕೇಶ್ ಅವ್ರ ಜೊತೆಗೆ ಒಡನಾಡಿದಂಥ ಭಾಳಷ್ಟು ಜನ ಕೃತಿಗಳನ್ನು ಬರೆದಿದ್ದಾರೆ. ಆ ಕೃತಿಗಳ ಪಟ್ಟಿಯನ್ನು ನಾವು ಹೇಳ್ಬೋದು. ನಟರಾಜ್ ಹುಳಿಯಾರಾಗಿರ್ಬೋದು, ಬೇರೆ ಬೇರೆ ಸಾಹಿತಿಗಳಾಗಿರ್ಬೋದು, ಭಾಳಷ್ಟು ಜನ ನೆನಪುಗಳನ್ನು ದಾಖಲಿಸಿದ್ದಾರೆ. ಈಗ ಈ ಕೃತಿ ಏನಿದೆ, ಲಂಕೇಶ್ ಜೊತೆಗೆ ಅನ್ನುವಂಥ ಕೃತಿ ಏನಿದೆ, ಈ ಕೃತಿಗೂ ಮತ್ತು ಬೇರೆ ನೀವು ಎಲ್ಲ ಕೃತಿಗಳನ್ನು ನೋಡಿದ್ದೀರಿ, ಆ ಕೃತಿಗೂ ನೀವೇ ಕಂಡುಕೊಂಡಂಥ ಭಿನ್ನತೆ ಏನು ಅಂತ? ನಾನೇ ಕಂಡ್ಕೊಂಡು ಭಿನ್ನತೆ ಏನಂದರೆ, ಲಂಕೇಶರ ಸಮಗ್ರ ಸಾಹಿತ್ಯವನ್ನು ಅಧ್ಯಯನ ಮಾಡಿ, ಜೊತೆಗೆ ಅವರ ಶಿಷ್ಯ DR ನಾಗರಾಜ್ ಅವರ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಇತಿ ನಮಸ್ಕಾರಗಳು ಅಂತೇಳಿ ನಟರಾಜ್ ಹುಳಿಯಾರ್ ತಂದಿದ್ದಾರೆ. ಅದು ಅವರ ಸಾಹಿತ್ಯಕ್ಕೆ ಸೀಮಿತವಾದಂತಹ ಕೃತಿ. ಸಾಹಿತ್ಯದ ಒಂದು ರೀತಿ ಲಂಕೇಶ್ ಸಾಹಿತ್ಯದ ವಿರಾಟ್ ರೂಪದ ನಿರೂಪಣೆ ಕೂಡ ಅಲ್ಲಿದೆ. ಮತ್ತು ನಮ್ಮ ಶೂದ್ರ ಶ್ರೀನಿವಾಸು ಅವರು ಯಾರೂ ಅವರಷ್ಟು ಒಡನಾಟ ಬಯಸಿರಲಿಲ್ಲ. ಯಾರೂ ಅವರಷ್ಟು ಒಡನಾಟದಲ್ಲಿರಲಿಲ್ಲ ಶೂದ್ರ ಶ್ರೀನಿವಾಸು. ಅಷ್ಟರ ಮಟ್ಟಿಗೆ ಅವರ ಬದುಕಿನಲ್ಲಿ ಅವಿಭಾಜ್ಯ ಅಂಗ ಅವನು ಎಲ್ಲ ವಿಷಯದಲ್ಲೂ. ಆ ವ್ಯಕ್ತಿ ಲಂಕೇಶ್ ಮೋಹಕ ರೂಪಕಗಳ ನಡುವೆ ಅಂತ ಒಂದು ಕೃತಿ ಬರೆದಿದ್ದಾರೆ. ಬಹಳ ಚೆನ್ನಾಗಿ ನಮ್ಮನ್ನು ಆ ಕಾಲಕ್ಕೆ ತಗೊಂಡು ಹೋಗುತ್ತೆ ಆ ಕೃತಿ. ಲಂಕೇಶಿಗೆ ಸಲ್ಲಿಸಬಹುದಾದ ಬಹಳ ವಿಶೇಷವಾದ ಕೃತಜ್ಞತೆ ಶೂದ್ರ ಶ್ರೀನಿವಾಸ್ದು. ಇನ್ನು ನಮ್ಮ NS ಶಂಕರ್ ಕೂಡ ಬರೆದಿದ್ದಾರೆ. ಅದಲ್ಲದೆ ನಮ್ಮ ಹಾಲ್ತಿ ಗೆಳೆಯರೊಬ್ಬರು ತಂದಿದ್ದಾರೆ. ಇಲ್ಲಿ ಈ ನಡುವೆ ಲಂಕೇಶ್ ತೀರಿಕೊಂಡ ನಂತರ ಪೂರ್ವಗ್ರಹದ ಕೃತಿಗಳು ಕೂಡ ಇವೆ. ತುಂಬ ಪೂರ್ವಗ್ರಹದಲ್ಲಿ ಈ ಸಂದರ್ಭದಲ್ಲಿ ಲಂಕೇಶರನ್ನು ಅಪ್ರಸ್ತುತಗೊಳಿಸಬಹುದು. ಇವರೇನಂಥದ್ದೇನು ಬರೆದಿಲ್ಲ ಅಂಥ ಪೂರ್ವಗ್ರಹಗಳಿಂದ ಬಂದಿರೋ ಕೃತಿಗಳು ಕೂಡ ಇವೆ. ಲಂಕೇಶ್ ಹೇಳ್ತಿದ್ದು ಏನಿದೆ ಅದು ಬರೀರಿ, ಏನಿದೆ ಅದನ್ನು ಮಾತಾಡಿ ಅಂತ ಅಂತಿದ್ರು. ಅಂತಹ ವ್ಯಕ್ತಿಯ ಬಗ್ಗೆ ಸುಳ್ಳನ್ನು ಬರೆದಿದ್ದಾರೆ, ತಪ್ಪಭಿಪ್ರಾಯ ಮೂಡೋ ಥರ ಬರೆದಿದ್ದಾರೆ. ಲಂಕೇಶ್ ಬದುಕಿದ್ದಾಗ ಎಂಥ ಆಪಾದನೆಗಳನ್ನು ಸಹಿಸ್ಕೊಳ್ತಿದ್ರು ಅವರು. ಸಹಿಸ್ಕೊಳ್ಳೋ ಶಕ್ತಿ ಇತ್ತು, ಅಂತಹ ದೈತ್ಯ ಶಕ್ತಿ ಅವರು. ಆದರೆ ಅವ್ರನ್ನ ಭ್ರಷ್ಟ ಅಂತ ಕೂಡ ಟೀಕೆ ಮಾಡೋ ಒಂದು ಲೇಖನಗಳೆಲ್ಲ ಬಂದಿದ್ದಾವೆ. ನನ್ನ ಸಂದರ್ಭದಲ್ಲಿ ಈ ಕಾಲಮಾನದ ಒತ್ತಡವೇ ನನ್ನ ಈ ಕೃತಿಯ ಬರೆಯೋದಕ್ಕೆ ಪ್ರೇರಣೆ ಆಗಿದೆ. ನಾನು ಕೆಲವರಿಗೆ ಆಗಲ್ಲ ಹೀಗೆ ಅಂತ ಉತ್ತರ ಕೊಡಬೇಕಾಗಿದೆ. ನಾನು ಅವ್ರ ಜೊತೆ ಇದ್ದವನು. ಅವ್ರ ಬಗ್ಗೆ ತಪ್ಪಭಿಪ್ರಾಯ ಬಂದಾಗ ಅವರಿಂದ ರೂಪುಗೊಂಡ ಲೇಖಕರಾದ ನಾವು ಸುಮ್ಮನಿರಕ್ಕೆ ಬರಲ್ಲ, ನಾವು ಪ್ರತಿಕ್ರಿಯಿಸಬೇಕಾಗುತ್ತೆ. ಅಂತಹ ಕೆಲವು ಪ್ರತಿಕ್ರಿಯೆಗಳು ಈ ಕೃತಿಯಲ್ಲಿದ್ದೇವೆ. ಅದು ಬಿಟ್ಟರೆ ಇನ್ನು ಉಳಿದಂತೆ ಅವರ ಕಾಳಜಿಗಳು, ಅವರು ಗ್ರಾಮೀಣ ಪ್ರದೇಶದ ಜನಗಳ ಬಗ್ಗೆ ಇಟ್ಟಿದ್ದಂತಹ ಕಾಳಜಿಗಳು, ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಕೆಲವರನ್ನ ಎಚ್ಚರವಾಗಿಡುವಂತಹ ವಿಷಯಗಳು, ಇವೆಲ್ಲವೂ ಇದರಲ್ಲಿ ಬಂದಿದ್ದಾವೆ. ಈ ಮೊದಲೇ ಬಂದಂತಹ ನನ್ನ ಬಚ್ಚಿಟ್ಟ ಸತ್ಯಗಳೊಂದಿಗೆ ಕೆಲವು ಸಂಗತಿಗಳು ಸಂಗ್ರಹವಾಗಿವೆ, ಇದರಲ್ಲಿ ವಿಸ್ತಾರವಾಗಿ ಬಂದಿದ್ದಾವೆ. ಹೌದು ರಾಜವರೇ,
ಲಂಕೇಶ್ ಅವರು ಬರೀ ಕವಿಯಾಗಿ, ಸಾಹಿತಿಯಾಗಿ, ನಾಟಕಕಾರರಾಗಿ ಸಾಹಿತ್ಯ ಕೃತಿಗಳನ್ನೇ ಬರೆದಿದ್ದರೆ ಭಾಳಷ್ಟು ಜನರಿಗೆ ರೀಚ್ ಆಗ್ತದೆ. ಒಂದು ಸಾಹಿತ್ಯಿಕ ವಲಯದಲ್ಲಿ ಅಥವಾ ಒಂದು ಸಾಂಸ್ಕೃತಿಕ ವಲಯದಲ್ಲಿ ಅಥವಾ ಈ ಬೌದ್ಧಿಕ ವಲಯದಲ್ಲಿ ಮಾತ್ರ ಇರ್ತಿದ್ರು ನಾವು. ಆದರೆ ಲಂಕೇಶ್ ಪತ್ರಿಕೆಯನ್ನು ಶುರು ಮಾಡಿ ಈ ಯಾರು ಗಂಭೀರ ಸಾಹಿತ್ಯವನ್ನು ಓದ್ತಾ ಇರಲಿಲ್ಲ, ಅದ್ರ ಬಗ್ಗೆ ಯಾರಿಗೆ ಆಕರ್ಷಣೆ ಇರಲಿಲ್ಲ ಅಂಥವ್ರನ್ನೂ ತಲುಪಿ ಆ ಲಂಕೇಶ್ ಪತ್ರಿಕೆಯ ಮೂಲಕ ಇವರು ಏನು ಕಾದಂಬರಿ, ನಾಟಕ, ಈ ಯಾವ ಪ್ರಬಂಧಗಳ ಮೂಲಕ ಹೇಳೋಕೊಟ್ಟಿದ್ರು ಆ ವಿಷಯಗಳನ್ನ ಭಾಳ ಸರಳವಾಗಿ ಜನರಿಗೆ ತಲುಪಿಸಿದ್ರು ಅಂತೇಳಿ ಅನಿಸುತ್ತಲ್ವ? ಹೌದು. ಲಂಕೇಶು ಇಡೀ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬರೆದ ಎಲ್ಲ ಲೇಖಕರಿಗೆ ಹೋಲಿಸಿದರೆ ಭಾಳ ವಿಶಿಷ್ಟವಾದ ಲೇಖಕ. ಯಾಕೆ ಅಂತ ಹೇಳಿದರೆ ಅವರಿಗೆ ಈ ನಾಡಿನ ನಾಡಿ ಮಿಡಿತ, ಜನರ ಧ್ವನಿ ಗೊತ್ತಿತ್ತು, ಜನರ ಭಾಷೆಯಲ್ಲಿ ಬರೆದು. ಹಾಗಾಗಿ ಜನರ ಭಾಷೆಯಲ್ಲಿ ಬರೆಯೋದಿದೆಯಲ್ಲ ಅದು ಬಹಳ ಮುಖ್ಯ. ಅದುವರೆಗೆ ಕನ್ನಡ ಸಾಹಿತ್ಯ ವಿದ್ವತ್ತಿನ ಭಾಷೆಯಲ್ಲಿ, ಪುಸ್ತಕದ ಭಾಷೆಯಲ್ಲಿ ಮಾತಾಡ್ತಾ ಇತ್ತು. ಆದರೆ ಜನರ ಆಡುವ ಮಾತಲ್ಲಿ, ಜನರ ನಾಡಿಮಿಡಿತಕ್ಕೆ ಹತ್ತಿರವಾಗಿ, ಅವರ ಸಂವೇದನೆಗಳಿಗೆ ಹತ್ತಿರವಾಗಿ ಬರೆಯೋದು ಲಂಕೇಶ್ಗೆ ಬಹಳ ಮುಖ್ಯ ಆಗಿತ್ತು. ಯಾಕೆ ಅಂತ ಅಂದರೆ ಅದೊಂದು ಅನಿವಾರ್ಯತೆ. ಯಾವುದೇ ಒಬ್ಬ ಚಿಂತಕನಿಗೆ ಈ ಜನರ ನಾಡಿಮಿಡಿತನ ಅರ್ಥ ಮಾಡಿಕೊಂಡು ಅವರಿಗೆ ಹತ್ತಿರವಾಗೋದಿದೆಯಲ್ಲ ಅದು ಆತನ ತುರ್ತು ಆಗಿರ್ತದೆ. ಲಂಕೇಶು ಇಡೀ ಕರ್ನಾಟಕವನ್ನು ಎಚ್ಚರಿಸಬೇಕಾದ ಹೊಣೆಗಾರಿಕೆಯನ್ನು ಸ್ವಯಂ ಪ್ರೇರಿತವಾಗಿ ತಾವೇ ಹೊತ್ಕೊಂಡ್ರು. ಆ ಕಾರಣಕ್ಕಾಗಿ ಒಂದು ಕಡೆ ರಾಜಕೀಯ ಪಕ್ಷವನ್ನು ಕಟ್ತಾರೆ, ಪ್ರಗತಿ ರಂಗ ಅಂಥೇಳಿ. ಇನ್ನೊಂದು ಕಡೆಗೆ ಪತ್ರಿಕೆಯನ್ನು ತರೀತಾರೆ, ಇನ್ನೊಂದು ಕಡೆಗೆ ಸಿನಿಮಾ ಮಾಡ್ತಾರೆ, ಇನ್ನೊಂದು ಕಡೆಗೆ ಸಾಹಿತ್ಯ ಕೃಷಿ ಮಾಡ್ತಾರೆ. ಈ ಥರ ಅನೇಕ ಮುಖಗಳನ್ನು ಅವರ ಪ್ರತಿಭೆಯನ್ನು ತೋರಿಸ್ತಾರೆ. ಈ ಎಲ್ಲದರ ಮುಖಾಂತರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಜನರ ಈ ತಲ್ಲಣಗಳಿಗೆ ಉತ್ತರವಾಗಿ ಅವರು ಕಾಣ್ತಾರೆ. ಲಂಕೇಶು ಯಾರು ಸಹಜವಾಗಿ ಮಾತಾಡ್ತಾರೋ, ಯಾರು ಸಹಜವಾಗಿ ಬದುಕ್ತಾರೋ ಅಂಥವ್ರೆಲ್ಲರಿಗೂ ಹತ್ತಿರ ಆಗೋಕ್ಕೆ ಪ್ರಯತ್ನ ಮಾಡಿದರು. ಹಾಗೆ ನೋಡಿದರೆ ಯಾರಿಗೋ ಬೇರೆಯವರಿಗಾಗಿ ಬರೆದ ಲೇಖಕರನ್ನು ಅವರು ಬೆಂಬಲಿಸಲಿಲ್ಲ. ಅವರು ತನಗಾಗಿಯೇ ಬರೀತಾ ಇದ್ದೀನಿ, ತಾನು ತನ್ನ ಆತ್ಮಕ್ಕೆ ಮಾತಾಡ್ಕೊಳ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಯಾರು ಬರೆದ್ರು ಅಂಥ, ಮತ್ತು ಯಾರಿಗೆ ಬರವಣಿಗೆಯ ಅವಕಾಶಗಳಿರಲಿಲ್ವೋ, ಯಾರಿಗೆ ಬರವಣಿಗೆ ಮಾಡೋದಕ್ಕೆ ವೇದಿಕೆಗಳಿರಲಿಲ್ವೋ ಅಂಥವರನ್ನು ಕರೆದು, ಅಂಥ ತಬ್ಲಿ ಸಮುದಾಯದ ಹುಡುಗರನ್ನು ಕರೆದು ಅವರಿಗೆ ವೇದಿಕೆ ಕೊಟ್ಟರು, ಬರವಣಿಗೆಗೆ ಜಾಗ ಕೊಟ್ಟರು. ಅವರ ಎದೆಯ ದನಿಯಾಗಿ ಲಂಕೇಶು ಕಾಣಿಸ್ತಾರೆ ನಮಗೆ. ಆ ಕಾರಣಕ್ಕಾಗಿ ಲಂಕೇಶು ನಮಗೆ ಹೊಸತನವನ್ನು ಪ್ರತಿಕ್ಷಣ ಅವರ ಇಡೀ ಅಭಿವ್ಯಕ್ತಿಯ ಕ್ರಮದಲ್ಲಿ ತೋರಿಸ್ತಾ ಹೋಗ್ತಾರೆ. ಅವರು ಅಕ್ಷರಗಳನ್ನು ನೋಡ್ಬೋದು, ನೀವು ಅವರ ಸಿನಿಮಾ ಮಾಧ್ಯಮ ನೋಡ್ಬೋದು, ಅವರ ಸಾಹಿತ್ಯ ಕೃತಿಗಳನ್ನ ನೋಡ್ಬೋದು. ಅಲ್ಲೆಲ್ಲ ಜೀವಂತಿಕೆಯನ್ನು ನಾವು ಕಾಣ್ಬೋದು. ಹಂಗೆ ನೋಡಿದರೆ ಇಡೀ ಲಂಕೇಶರ ಸಾಹಿತ್ಯದ ತಾತ್ವಿಕತೆಯನ್ನು ನಾವು ಜೀವಂತಿಕೆ ಅಂಥೇಳಿ ಕರಿಬೋದು. ಅಷ್ಟು ಜೀವಂತಗೊಂಡಂಥ ಬದುಕು ಲಂಕೇಶರಲ್ಲಿ ಕಾಣ್ತದೆ. ಹಂಗೆ ನೋಡಿದರೆ ಕುವೆಂಪುಗೂ ಕೂಡ ಸಾಧ್ಯವಾಗದೇ ಇರುವಂಥ ಮತ್ತು ಕುವೆಂಪುವನ್ನು ಮೀರಿ ಮುಂದಕ್ಕೆ ಹೋದಂಥ ಕನ್ನಡದ ಏಕೈಕ ಲೇಖಕ ಅಂತ ಹೇಳಿದರೆ ಅದು ಲಂಕೇಶ್ ಅವರು ಮಾತ್ರ. ಆ ಕಾರಣಕ್ಕಾಗಿ ಅವರು ಗುಲ್ಬರ್ಗ ಅಥವಾ ಬೀದರ್ನ ಯಾವುದೋ ಕಡೆಹಳ್ಳಿಯ ಹುಡುಗನಿಗೂ ಕೂಡ ತಲುಪೋ ರೀತಿಯಲ್ಲಿ ಅವರು ಬರೀತಾರೆ. ಈ ಕಡೆ ಚಾಮರಾಜನಗರದ ಯಾವುದೋ ಕಡೆಹಳ್ಳಿಯ ಹುಡುಗನಿಗೂ ತಲುಪೋ ಥರ ಬರೀತಾರೆ. ಅವರು ಆ ಕಾಲದ ಯುವ ಮನಸ್ಸುಗಳ ಒತ್ತಡಗಳನ್ನ, ಅವರ ನಿರಾಶೆಗಳನ್ನು ಅರ್ಥ ಮಾಡಿಕೊಂಡು ಅವರನ್ನು ಒಂದು ರೀತಿಯಲ್ಲಿ ಸಾಂತ್ವನಗೊಳಿಸುವ, ಅದೇ ಹೊತ್ತಿಗೆ ಅವರನ್ನು ರಾಜಕೀಯವಾಗಿ ಎಚ್ಚರಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಅವರ ಈ ಕೆಲಸ ಇದೆಯಲ್ಲ, ಈ ಕೆಲಸದ ಒಳಗಡೆ ನಮಗೆ ಒಬ್ಬ ಗಾಂಧಿ ಕಾಣ್ತಾರೆ, ಒಬ್ಬ ಅಂಬೇಡ್ಕರ್ ಕಾಣ್ತಾರೆ, ಒಬ್ಬ ಲೋಹಿಯಾ ಕಾಣ್ತಾರೆ, ಒಬ್ಬ ಶಾಂತವೇರಿ ಗೋಪಾಲ್ಗೌಡರು ಕಾಣ್ತಾರೆ. ಇನ್ನೊಂದು ಕಡೆಗೆ ಕುವೆಂಪು ಕಾಣ್ತಾರೆ, ಮತ್ತು ಶಂಕರ ಮೊಕಾಶಿ ಪುಣೇಕರ್ ಅಂತವರು ಕಾಣ್ತಾರೆ. ಈ ಥರದ
ಪ್ರಗತಿಪರವಾದಂಥ ಆಶಯಗಳನ್ನ ಅವರು ಎಲ್ಲ ಕಡೆಗೂ ತಮ್ಮ ಬರಹಗಳಲ್ಲಿ ಬಿಂಬಿಸ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಹೊಸತನ ಬರವಣಿಗೆ ಎಷ್ಟು ತಾಜಾ ಇರ್ತಿತ್ತು ಅಂತಂದರೆ, ಹೊಸತನ ಅನ್ನೋದು ಅವರ ಪತ್ರಿಕೆಯ ಜೀವಂತಿಕೆ. ಅದು ಅಲ್ಲಿ ಅವ್ರೇನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಪ್ರತಿಯೊಬ್ಬರನ್ನು ಪ್ರಚೋದಿಸುವ, ರಂಜಿಸಿ ಪ್ರಚೋದಿಸುವಂಥ ಮತ್ತು ಬರವಣಿಗೆ ಕಡೆಗೆ ಪ್ರಚೋದನೆ ಅಂತಂದರೆ ಅದು ಬರವಣಿಗೆಯ ಕಡೆಗೆ, ಸೃಜನಶೀಲತೆಯ ಕಡೆಗೆ ಪ್ರಚೋದನೆ ನೀಡುವಂಥ ಒಂದು ಪತ್ರಿಕೆ. ಆ ಕಾರಣಕ್ಕಾಗಿ ಕನ್ನಡದ ಸಾಹಿತ್ಯದ ಮಟ್ಟಿಗೆ ಲಂಕೇಶರನ್ನ ವಿಸ್ಮಯಕರ ಸೃಷ್ಟಿಕರ್ತ ಅಂತಂದರೆ ಆಶ್ಚರ್ಯ ಅನ್ನುವಲ್ಲ. ಸೆಪ್ಟೆಂಬರ್ 11ನೇ ತಾರೀಕು ಈ ಕೃತಿ ಬಿಡುಗಡೆ ಆಗ್ತಾ ಇದೆ. ಪತ್ರಿಕಾ ಭವನದಲ್ಲಿ ರಾಜೇಂದ್ರ ಚೆನ್ನಿಯವರು ಬರ್ತಾರೆ, ಅಕ್ಷತಾ ಹುಂಚಿತ್ ಕಟೋರ್ ಇರ್ತಾರೆ, ಸಾಸುಳಿ ಸತೀಶ್ ಅವರು ಇರ್ತಾರೆ. ಈ ಕೃತಿ ವಿಶೇಷ ಏನು ಅಂತಂದರೆ, ಲಂಕೇಶ್ ಅವರು ಎಲ್ಲಿ ಗೆದ್ದರು ಅನ್ನೋದನ್ನು ಹೇಳೋದ್ರ ಜೊತೆಗೆ ಲಂಕೇಶ್ ಅವರು ಸೋತಂಥ ಕ್ಷಣಗಳು ಯಾವುದು ಅಂತಲೂ ಸಹ ಚಂದ್ರೇಗೌಡರು ಇದನ್ನು ಈ ಕೃತಿಯಲ್ಲಿ ತೋರಿಸಿದ್ದಾರೆ. ಇದು ಎಲ್ರಿಗೂ ಓದುಗರಿಗೆ ನಾಳೆ ಲಭ್ಯ ಆಗುತ್ತೆ. ಇದ್ರ ಜೊತೆಗೆ ಲಂಕೇಶ್ ಜೊತೆಗಿನ ಹಲವು ನೆನಪುಗಳು ದಾಖಲಾಗೋದ್ರೊಂದಿಗೆ ಲಂಕೇಶ್ ಅವ್ರ ಜೊತೆ ಚಂದ್ರೇಗೌಡರು ಅನುಭವಿಸಿದಂಥ ಬಹಳ ರಸ ನಿಮಿಷಗಳು, ಸುಂದರವಾದ ಕ್ಷಣಗಳು, ಆಮೇಲೆ ಲಂಕೇಶರು ಇವ್ರ ಮೇಲೆ ಸಿಟ್ಟಾದಂಥ ಕ್ಷಣಗಳು, ಆಮೇಲೆ ಲಂಕೇಶರು ಏನು ಚಂದ್ರೇಗೌಡರಿಗೆ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳಿದರು, ಆ ಕೆಲಸಗಳನ್ನು ಮಾಡಬೇಕಾದ್ರೆ ಅನುಭವಿಸಿದಂಥ ಎಲ್ಲ ಪಡಿಪಾಟ್ಲುಗಳು, ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ನಡೆದಂಥ ಆ ಕಾರ್ಯಕ್ರಮ, ಜೊತೆಗೆ ಇವೆಲ್ಲವೂ ಸಹ ದಿನಾಂಕ ಸಹಿತ ದಾಖಲಾಗಿದೆ. ಅಂದರೆ ನಾವು ಮುಂದೆ ಯಾರಾದರೂ ಈ ಕೃತಿಯನ್ನು ಓದಿದಾಗ ಆ ಇತಿಹಾಸದ ಅನುಕ್ರಮದಲ್ಲಿ ಯಾವತ್ತು ಘಟನೆ ನಡೆದಿತ್ತು, ಏನಾಗಿತ್ತು, ಅದಕ್ಕೂ ಸಹ ಒಂದು ಅತ್ಯಂತ ಒಂದು ಪೂರಕವಾದಂಥ ದಾಖಲೆ ಆಗುತ್ತೆ ಈ ಕೃತಿ, ಸಂಧ್ಯಾ ಪ್ರಕಾಶ ಮಾಡಿರ್ತಕ್ಕಂಥ ಕೃತಿ. ಚಂದ್ರಗೌಡ್ರೆ, ಲಂಕೇಶ್ ಅವ್ರ ಜೊತೆ ನಿಮ್ಮ ಒಡನಾಟದಲ್ಲಿ ಅವರು ನಿಮ್ಮನ್ನು ಬೇಷ್ ಅಂದಂಥ, ಶಬಾಷ್ ಅಂದಂಥ ಒಂದು ಕ್ಷಣ, ಆಮೇಲೆ ಅವರು ನಿಮ್ಮನ್ನು ಬೈದಂಥ ಒಂದು ಕ್ಷಣವನ್ನು ನಮ್ಮ ಜೊತೆ ಹಂಚ್ಕೋಬೋದಾ ನೀವು? ಖಂಡಿತ. ಅವರು ನನಗೆ ಅವರನ್ನು ದ್ವೇಷ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಸಿಕ್ಕಿದ ಚಂದ್ರಾಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ. ಲಂಕೇಶು ಡಿಕ್ಟೇಟರ್ ಕಣ್ರಿ, ನೋಡಿ ಯಾರ್ಯಾರಿಗೋ ದುಡ್ಡು ಕೊಡೋದು, ಅವ್ರು ಯಾರಿಗೂ ಮನೆ ಕಟ್ಸ್ಕೊಡೋದು, ಈ ಥರ ಮಾತಾಡೋ ಡಿಕ್ಟೇಟರ್ ಅವನು ಲಂಕೇಶ್ ಅಂತ ಹೇಳಿ ಅವನ ಜೊತೆ ಮಾತಾಡಿದೆ ನಾನು. ನನ್ನ ಮಾತು ಯಥಾವತ್ತು ಹೋಗಿ ತಲುಪಿದ್ದಾವೆ. ನಾನು ಯಾರು ಲಂಕೇಶ್ ವೈರಿ ಅಂತ ಗ್ರಹಿಸಿದ್ನೋ ಅವನೇ ಹೋಗಿ ಅವ್ರಿಗೆ ಹೇಳಿದ್ದ. ಸರಿ, ಒಂದು ವಾರ ಬಿಟ್ಕೊಂಡು ಲಂಕೇಶ್ ಹತ್ರಕ್ಕೆ ಬಾಗಿಲು ಹೋಗ್ತಿದ್ದಂಗೆ ಅವರಲ್ಲಿ ಮುಖದಲ್ಲಿ ಬಹಳ ಸಿಟ್ಟಿತ್ತು. ಏನೆಯಾ ನೀನು, ನನ್ನನ್ನೇ ಡಿಕ್ಟೇಟರ್ ಅಂತೀಯ ನೀನು ಅಂತಂದು. ಎಲ್ಲಿ ಸರ್ ಮಾತಾಡೋಕೆ ಹೋಗಬೇಡ, ನೀನು ಎಲ್ಲಿ ಅಂದಿದ್ದಿ, ಯಾರಿಗಂದಿದ್ದಿ ಗೊತ್ತಾಗಿದೆ ನನಗೆ. ದೊಡ್ಡ ದೊಡ್ಡ ಲೇಖಕರ ಥರ ಮಾತಾಡ್ತೀರ ನೀವು, ಹೋಗಿ ಒಂದಿನ ಉಪವಾಸ ಮಾಡು, ಒಳ್ಳೆ ಪುಸ್ತಕ ಓದೋದು ಕಲ್ತ್ಕೋ ಅಂತ ಹೇಳಿ ಅಸಹನೆಯಲ್ಲಿ ಬೈದರು. ನನಗೆ ಲಂಕೇಶ್ ಹಂಗೆ ಬೈದಿದ್ದಕ್ಕಿಂತಲೂ ತಂದೆ ಹೇಳಿದಾನಲ್ಲ ಅವನ ಮೇಲೆ ಸಿಟ್ಟು ಬಂತು. ಸರಿ, ಅಲ್ಲಿಂದ ಹೊರಟು ಬಂದ್ಬಿಟ್ಟು ಅವರೇ ಹೇಳ್ದಂಗೆ ಜೋಗದಲ್ಲಿ ಒಂದು ದಿನ ಉಪವಾಸ ಮಾಡಿ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಹೋದೆ. ಹೋಗಿ ಹಂಗೆ ಬಾಗಿಲು ತೆಗೆದ ಕ್ಷಣಕ್ಕೇ ಅವರು ಮೊದಲೆಲ್ಲ ಹಿಂಗೆ ನೋಡೋದು ಅಂದರು, ಕ್ಷಮಿಸಿದ್ದಾರೆ ಅನಿಸ್ತು. ಇನ್ನು ಉಳಿದಂತೆ ಅವರು ಕೆಲವು ಕೆಲಸಗಳನ್ನು ನಾನು ಶಿವಮೊಗ್ಗದಲ್ಲಿ ಮಾಡಿದ ಕಟ್ಟ ಕಡೆಯ ಒಂದು ಕಾರ್ಯಕ್ರಮ ಅವರಿಗೆ ಮೆಚ್ಚುಗೆ ಆಗಿತ್ತು. ಅದು ನಾನು ಒಂದು ಲಾಸ್ಟಿಗೆ ಅವರಿಗೆ ಆರೋಗ್ಯ ಎಲ್ಲ ಕೈ ಕೊಟ್ಟ ಮೇಲೆ ಮತ್ತೆ ಭಾಷಣ ಮಾಡಬೇಕು, ಹಳ್ಳಿ ಕಡೆಗೆ ಹೋಗಿ ಜನಗಳಿಗೆ ಹೇಳಬೇಕು ಅನ್ನೋ ಥರದ್ದು ಬಂದುಬಿಡ್ತು. ಒಂದು ಉಮೇದು ಬಂದಿತ್ತು ಅವರಿಗೆ. ಅವ್ರು ನೋಡ್ಬೋದು ನೀವು. ಪತ್ರಿಕೆ ತೆಗೆದೇಟಿಗೆ ಸುಮ್ಮನಾಗಲಿಲ್ಲ. ಆಮೇಲೆ ಜಮೀನು ತಗೊಂಡ್ರು, ಅದರಲ್ಲೂ ಹೊಸ ಸಾಕಿದ್ರು, ಮೊಲಗಳನ್ನು ಸಾಕಿದ್ರು, ಪಬ್ಲಿಕೇಶನ್ ಮಾಡಿದರು. ಹೀಗೆ ಹಲವಾರು ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ತಮ್ಮನ್ನು ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡ್ರು. ಇದಕ್ಕಿದಂಗೆ ಪೊಲಿಟಿಕಲ್ ಪಾರ್ಟಿ ಸ್ಥಾಪಿಸ್ಬಿಟ್ರು. ಅದಕ್ಕೊಂದು 5-6 ಜನ ಸಂಚಾಲಕರು. ಕರ್ನಾಟಕದ ಸಾವಿರಾರು ಕಿಲೋಮೀಟ್ರು ಪ್ರಯಾಣ ಮಾಡಿದರು. ನೋಡಿದರೆ ಒಬ್ಬ ಮಹಾನ್ ಲೇಖಕನ ಬದುಕಿನ ಪ್ರಯೋಗಗಳವು. ಹಸುಗು ಸಾಕಿದಾಗ ಏನಂದ್ರೆ ಅವರು, ನೋಡಿ ಹಸು ಸಾಕಿದ್ದೀವಿ, ಹಾಲು ಮಾರಕ್ಕೆ ಹೋದರೆ ಲಾಭ ಆಗ್ತಾಯಿಲ್ಲ, ನೀರು ಹಾಕಲೇಬೇಕಂತ ಸ್ಥಿತಿ ಬಂದಿದೆ, ಅದಕ್ಕೆ ನೀರು ಹಾಕೋಕ್ಕಾಗಲ್ಲ, ಹಸು ಮಾರಿಬಿಡ್ತಾ ಇದ್ದೀನಿ ಅಂದರು. ಆ ಥರದಲ್ಲಿ ಪ್ರಯೋಗಗಳು ಎಲ್ಲ. ಅವರು ಕಟ್ಟ ಕಡೆ ಸಂದರ್ಭದಲ್ಲಿ ಸಭೆಗಳಿಗೆ ಬರ್ತಾರೆ ಅಂತ ಗೊತ್ತಾಗಿ ನಾನು ಶಿವಮೊಗ್ಗದಲ್ಲಿ ಒಂದು ಸಭೆ ಏರ್ಪಡಿಸಿ ಡಿಸೆಂಬರ್ 6 ದಿನಾಂಕವನ್ನು ಗುರುತು ಮಾಡಿ ಗೆಸ್ಟ್ಗಳನ್ನು ಫಿಕ್ಸ್ ಮಾಡಿ ಇನ್ವಿಟೇಷನ್ ತೊಗೊಂಡೋದೆ. ಅದು ಏನೇ ಡಿಸೆಂಬರ್ 6
ಆ ಮುಸ್ಲಿಮರಿಗೆ ಬೇಕಲ್ಲ, ನೀವೇನು ಹಿಡ್ಕೊಂಡಿದ್ದೀರಿ ಹಂಗೆ, ಬೇರೆ ದಿನಾಂಕ ಮಾಡು ಅಂದರು. ಸರಿ, ಡಿಸೆಂಬರ್ 14 ಅಂತೇಳಿ ತೀರ್ಮಾನ ಮಾಡಿದೆ. ಆ 14ನೇ ತಾರೀಕು ಬಂದರು. ಕರ್ನಾಟಕದ ಕುವೆಂಪು ರಂಗಮಂದಿರದ ಕಡೆಯ ಸಭೆ ಅದು. ಡಿಸೆಂಬರ್ 14ಕ್ಕೆ ಬಂದ ನಂತರ ಅವರು ಜನವರಿ 25ಕ್ಕೆ ನಿರ್ಗಮಿಸಿದರು. ಅಂದರೆ ಅಷ್ಟೊತ್ತಿಗಾಗಲೇ ಅವರು ಜರ್ಜರಿತವಾಗಿದ್ದರು, ಒಂದು ಕಣ್ಣು ಕಳ್ಕೊಂಡಿದ್ದರು. 65 ವರ್ಷಕ್ಕೆ ತುಂಬ ಮುದುಕರಾಗೋ, ನಿತ್ರಾಣವಾಗುವಷ್ಟು ಆಗೋಗಿತ್ತು ಅವ್ರ ಕತೆ. ಅವರು ಸರ್ಕಿಟ್ ಹೌಸಿಂದ ಹೊರಡುವಾಗ ಮೆಚ್ಚುಗೆಯಾಗಿ ಮಾತಾಡಿದ್ರು. ಚೆನ್ನಾಗಿ ಮಾಡಿದ್ದಿ ಕಣೆ, ನಾನು ಒಬ್ಬನೇ ಮಾಡ್ದಂಗಿತ್ತದು, ಚೆನ್ನಾಗಿ ಮಾಡಿದ್ದೆ ಅಂತ ಹೇಳಿದ್ರು. ಆಮೇಲೆ ಮೆಚ್ಚುಗೆಯನ್ನು ಕೂಡ ಅವರು ಒಂದು ರಿಪೋರ್ಟ್ ಬಗ್ಗೆ, ನಮ್ಮ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಒಂದು ಕೊಲೆ ನಡೆದಿತ್ತು. ಗಂಗಾಧರ ಮೂರ್ತಿ ಅಂತ ಒಬ್ಬ ಪತ್ರಕರ್ತ, ಅವನು ಲಂಕೇಶ್ ಪತ್ರಿಕೆಗೆ ಬರೀತಿದ್ದ. ಆ ಕಾರಣಕ್ಕೆ ಅವನು ಕೊಲೆ ಆಗಿತ್ತು. ಅದನ್ನು ಸವಿಸ್ತಾರವಾದ ರಿಪೋರ್ಟ್ ಮಾಡಿದೆ. ಆ ರಿಪೋರ್ಟು ಅವರಿಗೆ ಬಹಳ ಮೆಚ್ಚುಗೆ ಆಗಿತ್ತು. ಆಮೇಲೆ ಆ ಕುಟುಂಬಕ್ಕೆ ದುಡ್ಡು ಕೊಟ್ಟರು, ಅದನ್ನೆಲ್ಲ ಕರೆಕ್ಟಾಗಿ ಹೋಗಿ ತಲುಪಿಸ್ತಾ, ಈಗೆಲ್ಲ ಹಲವಾರು ಬಾರಿ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, ಅವರು ಒಂದು ಸಂದರ್ಭದಲ್ಲಿ ನನ್ನ ಲೇಖನಗಳು ಏನೋ ಒಂಥರ ಇವನು ನನ್ನ ಮೆಚ್ಚಕ್ಕೆ ಬರಿತಾ ಇದ್ದಾನೆ ಏನೋ ಅಂತ ಅಂದ್ಬಿಟ್ಟು ಬೇಜಾರಾಗಿದ್ದರು. ನಾನು ಬರೆಯೋದು ಬಿಟ್ಬಿಟ್ಟಿದ್ದೆ. ಆಮೇಲೆ ನಿಧಾನಕ್ಕೆ ನಮ್ಮ ಕಡದಾಳ್ ಶಾಮಣ್ಣ ಅವ್ರ ವಿಷಯಗಳನ್ನೆಲ್ಲ ಬರೆದೆ. 2-3 ಜನ ಲೇಖಕರ ಎದುರಿಗೆ, ಇವನು ತುಂಬ ಇಂಪ್ರೂವ್ ಆಗಿಬಿಟ್ಟಿದ್ದಾನೆ, ನೋಡಿದ್ದಾರೆ ಅವನು ಎಷ್ಟು ಚೆನ್ನಾಗಿ ಬರೀತಾವನೆ ಅಂದ್ಬಿಟ್ರು. ಅದು ನನಗೆ ಆಗ್ನಿಂದಲೂ ಕನ್ನಡ ಸಾಹಿತ್ಯ ಲೋಕದಲ್ಲಿ ಯಾರಾದರೂ ಏನಾದರೂ ಟೀಕೆ ಮಾಡಿದರೆ ಏನು ಅನಿಸಲ್ಲ. ನಾನು ಲಂಕೇಶ್ನೇ ಮೆಚ್ಕೊಂಡಿದ್ದಾರೆ, ನೀವೇನು ಹೇಳೋದು ಅನ್ನೋ ಥರದ್ದೊಂದು ಅಹಂಕಾರ ನನ್ನಲ್ಲಿದೆ. ಅದನ್ನು ಕಾಪಾಡ್ಕೊಳ್ತೀನಿ ಸರ್. ರಾಜ ಅವರೇ, ಚಂದ್ರೇಗೌಡರು ಸಹ ನಿಮಗೆ ಭಾಳ ಚೆನ್ನಾಗಿ ಗೊತ್ತು. ಚಂದ್ರೇಗೌಡರು ಅವರ ಬಯಲುಸೀಮೆ ಕಟ್ಟೆ ಪುರಾಣ ಅಂಕಣ ಆಗಿರ್ಬೋದು, ಅವರು ಬೇರೆ ಬೇರೆ ಕಥೆಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಅವ್ರ ಸಾಹಿತ್ಯ ಬರಹಗಳಾಗಿರ್ಬೋದು, ಅವರ ಬರಹದ ಬಗ್ಗೆ ಒಂದೆರಡು ಮಾತು ಹೇಳ್ಬೋದ ನೀವು? ಖಂಡಿತ. ಚಂದ್ರೇಗೌಡರು ಲೈಬ್ರರಿ ಇಲಾಖೆಯಲ್ಲಿದ್ದುಕೊಂಡು ಒಬ್ಬ ಲೇಖಕನಾಗಿ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದವರು. ಅವರ ತರಗತಿಯ ಓದು ಇದೆಯಲ್ಲ, ಅದು ಭಾಳ ಕಡಿಮೆ ಇದೆ. ಆದರೆ ಅವರು ಲಂಕೇಶ್ ಪತ್ರಿಕೆಯ ಮುಖಾಂತರ ಗ್ರಹಿಸಿದ ಗ್ರಹಿಕೆಗಳಿದಾವಲ್ಲ, ಅದು ಬಹಳ ದೊಡ್ಡದದು. ಒಬ್ಬ ತರಗತಿಯಲ್ಲಿ ಓದ್ಕೊಂಡು ಬಂದು, ಸ್ಕೂಲು ಕಾಲೇಜಲ್ಲಿ ಓದ್ಕೊಂಡು ಬಂದು ಅಲ್ಲಿ ಸಿಕ್ಕಿದ ಪರಿಕರಗಳನ್ನ ಬಳಸಿ ಲೋಕ ನೋಡೋದು ಬೇರೆ. ಆದರೆ ಇವು ಯಾವ ಪರಿಕರಗಳ ಸಹಾಯವೂ ಇಲ್ಲದೆ ಕೇವಲ ಲಂಕೇಶ್ ಪತ್ರಿಕೆಯ ಓದಿನ ಮುಖಾಂತರ, ಲಂಕೇಶ್ ಬರೆದಂಥ ವಿಚಾರಗಳ ಮುಖಾಂತರ ಅವುಗಳನ್ನೇ ಪರಿಕರ ಮಾಡಿಕೊಂಡು ಈ ಲೋಕವನ್ನು ಗ್ರಹಿಸೋವಂಥ ಒಬ್ಬ ಹಳ್ಳಿಗ ಅಂತ ಹೇಳಿದರೆ, ಹಳ್ಳಿಯ ಮುಗ್ಧ ಅಂತ ಹೇಳಿದರೆ ತಪ್ಪೇನಲ್ಲ. ಹಾಗಾಗಿ ಇಡೀ ಚಂದ್ರೇಗೌಡರ ಬರವಣಿಗೆಗಳಲ್ಲಿ ಕಾಣೋದು ಹಳ್ಳಿಗಾಡಿನ ನಾನಾ ಮುಖಗಳು. ನಾನು ಚಂದ್ರೇಗೌಡರನ್ನ 28 ವರ್ಷಕ್ಕಿಂತ ಜಾಸ್ತಿ ಅವ್ರ ಜೊತೆಗಿದ್ದೀನಿ ನಾನು. ಚಂದ್ರೇಗೌಡರ ಒಟ್ಟು ಬರವಣಿಗೆಯಲ್ಲಿ ಹಳ್ಳಿಯ ಮುಗ್ಧತೆ, ಅದರ ಒಳಗಿನ ಕೇಡು, ಅದರ ಒಳಗಿನ ಕುತೂಹಲ ಮತ್ತು ಅಲ್ಲಿಯ ಸಣ್ಣ ರಾಜಕಾರಣದ ಒಳಸುಳಿಗಳು ಮತ್ತು ಜನರ ಗಾಢವಾದ ಪ್ರೀತಿ, ಇವೆಲ್ಲವೂ ಚಂದ್ರೇಗೌಡರ ಬರವಣಿಗೆಯಲ್ಲಿ ಕಾಣಿಸ್ತವೆ. ನೀವು ಕಟ್ಟೆ ಪುರಾಣವನ್ನು ನೋಡ್ಬೋದು, ಇಲ್ಲ ಅವರ ಕಾದಂಬರಿಗಳು ಹೊಸ ಹೆಜ್ಜೆ ಅಂತ ಹೇಳಿ ಒಂದು, ಹೊಸಹಳ್ಳಿ ವೃತ್ತಾಂತ ಅಂತ ಹೇಳಿ ಒಂದು ಕಾದಂಬರಿ, ಇವು ಅವರ ಆರಂಭಿಕ ಬರಹಗಳು. ಅಲ್ಲಿ ಹಳ್ಳಿಗಾಡಿನ, ಅದರಲ್ಲೂ ಮಂಡ್ಯ ಜಿಲ್ಲೆಯ ಹಳ್ಳಿಗಾಡಿನ ಹುಡುಗರ ಮತ್ತು ಮುಗ್ಧ ಜನರ ಬದುಕು ಮತ್ತು ಅವರ ಜೀವನ ದರ್ಶನ ಅಲ್ಲಿ ಕಾಣ್ತದೆ. ಅವರ ಸೋಲುಗಳು ಕಾಣ್ತವೆ, ಅವರ ನಿರಾಶೆಗಳು, ದಿಗ್ಭ್ರಮೆಗಳು ಕಾಣ್ತವೆ, ಅಲ್ಲಿಯ ಪ್ರಯೋಗಗಳು ಕಾಣ್ತವೆ. ಹಾಗಾಗಿ ಚಂದ್ರೇಗೌಡರನ್ನ ಅವರ ಕೃತಿಗಳಿಂದ ಹೊರತುಪಡಿಸೋಕ್ಕಾಗಲ್ಲ. ಹಂಗೆ ನೋಡಿದರೆ ಚಂದ್ರೇಗೌಡರು ಅವರ ಕೃತಿ ಒಳಗಡೆ ಪ್ರೆಸೆಂಟ್ ಆಗಿರ್ತಾರೆ. ಚಂದ್ರೇಗೌಡರ ಮುಖಾಂತರನೇ, ತಮ್ಮ ಗ್ರಹಿಕೆಗಳ ಮುಖಾಂತರನೇ ಅವರು ಇಡೀ ಮಂಡ್ಯ ಜಿಲ್ಲೆಯನ್ನು ಕಟ್ಕೊಡ್ತಾ ಹೋಗ್ತಾರೆ ಆರಂಭದ ಬರಹಗಳಲ್ಲಿ.
ಆದರೆ ಆನಂತರ ಹೊರಳ್ಕೊಂಡ ಬರಹಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವರು ಈ ನಗರ ಬದುಕಿನಲ್ಲಿ ಕಂಡುಕೊಂಡ ದರ್ಶನ ಇದೆಯಲ್ಲ, ಅದನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿಯ ಮೋಸ, ಅಲ್ಲಿಯ ಪ್ರೀತಿ, ಅಲ್ಲಿಯ ವಿಶ್ವಾಸ ಮತ್ತು ಅಲ್ಲಿಯ ಜನರ ಆಷಾಢಭೂತಿತನ ಮತ್ತು ಅದರ ಒಳಗಡೆ ಸಿಗೋವಂಥ ಪ್ರೀತಿ, ಇವನ್ನೆಲ್ಲ ಚಂದ್ರೇಗೌಡರು ಕಟ್ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಲೈಬ್ರರಿಯಲ್ಲಿ ಕಂಡ ಮುಖ ಅನ್ನೋದು ಒಂದು ಬಹಳ ದೊಡ್ಡ ಕೃತಿ ಅದು. ಮತ್ತು ಅವರ ನಾಟಕಗಳು ಏನು ಹೇಳ್ತವೆ ಅಂತ ಹೇಳಿದರೆ, ಸದಾ ವರ್ತಮಾನದ ತುಡಿತವನ್ನು ವ್ಯಕ್ತಪಡಿಸ್ತವೆ. ವರ್ತಮಾನದ ಸವಾಲುಗಳಿಗೆ ತಕ್ಷಣದ ಪರಿಹಾರವನ್ನು ಸೂಚಿಸೋ ರೀತಿಯಲ್ಲಿ ಅವು ವ್ಯಕ್ತ ಆಗ್ತವೆ. ಯಾವುದೋ ಒಬ್ಬ ದಾರ್ಶನಿಕನ ಒಳನೋಟಗಳನ್ನ ಕೊಡಲ್ಲ ಅವು. ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ತಕ್ಷಣದ ಪರಿಹಾರವನ್ನು ಹೇಗೆ ಕಂಡ್ಕೋಬೋದೋ ಅಂಥದ್ದೊಂದು ಪರಿಹಾರಗಳನ್ನ ಅವ್ರ ಕೃತಿಗಳಲ್ಲಿ ಕಾಣಿಸ್ತಾ ಇರ್ತಾರೆ. ಚಂದ್ರೇಗೌಡ್ರೆ, ಲಂಕೇಶ್ ಅವ್ರ ಜೊತೆ ಭಾಳ ಸುದೀರ್ಘವಾದ ಒಡನಾಟ ನಿಮ್ಮದು. ಸುದೀರ್ಘವಾದ ಒಡನಾಟ ಅಂತಂದರೆ ಬರೀ ಅದು ವರ್ಷಕ್ಕೊಂದು ತಿಂಗಳಿಗೊಂದು ಅಲ್ಲ, ಪದೇ ಪದೇ ಅವ್ರ ಜೊತೆ ಭೇಟಿಯಾಗಿ ಹತ್ತಿರದಿಂದ ಕಂಡಂಥ ಒಡನಾಟ. ನಿಮಗೆ ಕೊನೆ ಪ್ರಶ್ನೆ ಏನಂದರೆ, ಅವರ ಸುದೀರ್ಘ ಒಡನಾಟವನ್ನು ಭಾಳ ಸಂಕ್ಷಿಪ್ತವಾಗಿ ದಾಖಲಿಸಿದ್ದೀರಿ ಅಂತೇಳಿ ಅನಿಸ್ತಾ ಇದೆ. ಇದಕ್ಕೂ ಮುಂದೆ ನಾವು ನಿರೀಕ್ಷೆ ಮಾಡ್ಬೋದಾ ಲಂಕೇಶ್ ಅವ್ರ ಜೊತೆ ಒಡನಾಟದ? ಖಂಡಿತ. ಇದು ಸಂಪೂರ್ಣ ಸಂಗ್ರಹಗೊಂಡ ಒಂದು ಪುಸ್ತಕ. ಇನ್ನೊಂದು ಪುಸ್ತಕ ಆಗುವಷ್ಟು ಸಾಮಗ್ರಿ ಒಳಗಡೆ ಇದ್ದಾವೆ. ನನಗೆ ಎಲ್ಲ ಒಂದು ಕಡೆ ನಿಮ್ಮ ದೀರ್ಘವಾಗಿ ಹೇಳಕ್ಕೆ ಹೋಗಬಾರ್ದು, ಸಂಗ್ರಹವಾಗಿ ಹೇಳಬೇಕು ಅನ್ನೋದು ಒಂದಿದೆ. ಆ ಕಾರಣಕ್ಕೆ ಈ ಕೃತಿ ಲಂಕೇಶ ಭೇಟಿಯ ಕೆಲವು ಸಂದರ್ಭಗಳು ಸಂಗ್ರಹವಾಗಿ ಬಂದಿದೆ ಅಂತ ಅನಿಸುತ್ತೆ. ನಾನು ಇದನ್ನು ಮರುಮುದ್ರಣಕ್ಕೆ ಇದನ್ನು ಹಿಗ್ಗಿಸಬಹುದು. ಹಿಗ್ಸೋ ಸಂದರ್ಭದಲ್ಲಿ ಇನ್ನೇನೋ ತಂದು ಸೇರ್ಸೋಕ್ಕಾಗಲ್ಲ, ಬಿಟ್ಟೋಗಿರೋ ಸಂಗತಿಗಳನ್ನು ಸೇರಿಸ್ಬೋದು. ಈಗ ಹಲವಾರು ಸಂಗತಿಗಳು ಬಿಟ್ಟೋಗಿದ್ದಾವೆ ಅಂತ ಈ ಪುಸ್ತಕ ಬಂದ ಮೇಲೆ ಗೊತ್ತಾಗ್ತಾ ಇದೆ. ಅವು ಚಾರಿತ್ರಿಕವಾಗಿ ದಾಖಲಾಗಬೇಕಾದ ದಾಖಲಾಗಬೇಕಾದ ವಿಷಯಗಳು. ಹಾಗಾಗಿ ಮುಂದೆ ಲಂಕೇಶ್ ಕುರಿತ ವಿಸ್ತಾರವಾದ ಲೇಖನಗಳು, ನನಗಿಂತಲೂ ಲಂಕೇಶ್ ಸಮೀಪದಲ್ಲಿದ್ದು ಬಹಳ ಜನ ಇದ್ದಾರೆ, ಅವರು ಬರಿಬೇಕು ನಿಜವಾಗ್ಲೂ. ಅದರಲ್ಲೂ ಹೆಣ್ಣುಮಕ್ಕಳು ಬರಿಬೇಕು ಲಂಕೇಶ್. ಏಕೆಂದರೆ ಲಂಕೇಶ ಪ್ರಯೋಗಶೀಲತೆಗೆ ಒಂದೊಂದು ವಿಭಾಗಕ್ಕೂ ಬೇರೆ ಬೇರೆ ಜನಗಳು ಸಿಗ್ತಾ ಹೋಗಿದ್ದಾರೆ. ಅವರು ನಮ್ಮ ದಕ್ಷಿಣ ಕನ್ನಡದಿಂದ ತೆಂಗಿನ ತೋಟನೆಲ್ಲ ಕ್ಲೀನ್ ಮಾಡೋಕ್ಕೊಬ್ಬನ್ನು ಕರೆಸಿದ್ರು, ಅವನ್ನ ಅಧ್ಯಯನ ಮಾಡಿದರು. ಈ ಥರ ಎಲ್ಲರನ್ನೂ ಕರ್ಕೊಂಬಂದು ಅವರು ಪ್ರಯೋಗಶೀಲರ ಥರ ಅವ್ರನ್ನ ನೋಡ್ತಿದ್ರು. ಅವರೆಲ್ಲರೂ ಬರಿಬೇಕು, ಅವ್ರ ಮಕ್ಕಳು ಬರಿಬೇಕು, ಅವರ ಪತ್ನಿಯವರು ಬರೆದ ಹಾಗಿದೆ. ಆಗಲಿ ಗೌರಿ ಬರೆಯೋಳಿದ್ದು ಅವಳು ಇಲ್ಲ, ಬೇರೆ ಕವಿತನೂ ಕೂಡ ಬರಿಬೋದು. ಹೀಗಾಗಿ ನಾನೊಬ್ಬನೇ ಅಲ್ಲ, ಲಂಕೇಶ ಸಮೀಪಕ್ಕೆ ಹೋದರೆ ಎಲ್ಲರೂ ಬರೆದಾಗ ನಿಮಗೆ ಸಮಗ್ರ ಲಂಕೇಶ್ ಸಿಗ್ತಾನೆ. ಈ ಕೃತಿಲಿ ನಾನು ಕಂಡಂತಹ ನನ್ನ ಮಟ್ಟದ ಅಭಿಪ್ರಾಯಗಳು ಅಷ್ಟೇ ಇರೋದು. ನಿಮಗೆ ಲಂಕೇಶನ ನೋಡಿ, ಲಂಕೇಶ್ ಲಿಟ್ರೇಚರ್ ಬೇಕು ಅಂದರೆ ನಿಮ್ಮ ನಟರಾಜ ಹುಳಿಯಾರನ್ನು ಓದಬೇಕಾಗುತ್ತೆ. ಲಂಕೇಶ ಕಾಲೇಜ್ ದಿನಗಳಲ್ಲಿ ಎದುರಿಸಿದಂಥ ಸವಾಲುಗಳನ್ನು ಗ್ರಹಿಸಬೇಕಾದ್ರೆ ಶೂದ್ರನ್ನು ಓದಬೇಕು. ಈ ರೂಪದಲ್ಲಿ ಲಂಕೇಶನ್ನು ನಾವು ಒಂದು ಸಣ್ಣದಾಗಿ ಹಿಡಿದುಕೊಟ್ಟಿರೋದಷ್ಟೇ, ಇನ್ನು ಉಳಿದ ಅಗಾಧವಾದದ್ದು ಅಲ್ಲೇ ಉಳ್ಕೊಂಡಿದೆ. ಅವರೆಲ್ಲ ಬರೆದ ಮೇಲೆ ಒಂದು ಸಮಗ್ರವಾದ ಚಿತ್ರಣ ಸಿಗ್ಬೋದು. ಆದರೆ ನಾನು ಸಂಗ್ರಹವಾಗಿ ಬರೆದು ಬಿಟ್ಟಿದ್ದೀನಿ ಅಂತ ಅನಿಸಿದೆ. ಬಿಟ್ಟೋಗಿರೋವನ್ನು ಸೇರಿಸಿ ಮುಂದೆ ಪ್ರಕಟಿಸೋ ಒಂದು ಪ್ರಯತ್ನ ಮಾಡ್ತೀನಿ ಸರ್. ಚಂದ್ರೇಗೌಡರ ಈ ಮಾತಿನ ಜೊತೆಗೆ ಲಂಕೇಶ್ ಜೊತೆ ಗೌಡ್ರು ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೇವೆ. 11ನೇ ತಾರೀಕು ಈ ಕೃತಿಯ ಬಿಡುಗಡೆ ಏನಾಗ್ತಾ ಇದೆ, ಇದು ನಿಜವಾಗಲೂ ಓದುಗರಿಗೆ ಒಂದು ಅತ್ಯಂತ ಒಳ್ಳೆಯ ಓದಿನ ಕೃತಿ ಆಗುತ್ತೆ ಅಂತೇಳಿ ನಾನಂತೂ ಖಚಿತವಾಗಿ ಭರವಸೆಯನ್ನು ಕೊಡ್ತೇನೆ. ಈ ದಿನ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದಂಥ ಸಾಹಿತಿ ಅಂಕಣಕಾರರಾದ ಬಿ ಚಂದ್ರೇಗೌಡ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಹಾಗೂ ಚರ್ಚೆಯಲ್ಲಿ ನಮ್ಮ ಜೊತೆಗೂಡಿದಂಥ ಪ್ರಾಧ್ಯಾಪಕರಾದ BL ರಾಜು ಅವರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ನಾಳೆಯ ದಿನ ಕನ್ನಡ ಮೀಡಿಯಂ ಪ್ರಜಾಮತದಲ್ಲಿ ಇನ್ನೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7, ಸಂಭವಿಸು ಸಮಸ್ತರ ನಡುವೆ.
ನಾಡಿನ ಸಮಸ್ತ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಎಸ್ ರುದ್ರೇಗೌಡ, ಕೈಗಾರಿಕೋದ್ಯಮಿಗಳು, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ. ನೆನಪಿಡಿ, ಸರ್ಕಾರ ಸೂಚಿಸಿರುವ ಕೋವಿಡ್ ಮಾರ್ಗಸೂಚಿ ಅನುಸರಿಸಿ ಹಬ್ಬವನ್ನ ಸಂಭ್ರಮಿಸಿ. ಅನುಪಮಾ ಸಿಲ್ಕ್ಸ್ ಅವರಿಂದ ಶಿವಮೊಗ್ಗ ಜನರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅನುಪಮಾ ಸಿಲ್ಕ್ಸ್ ನೆಕ್ಸ್ಟ್ ಟು ಅಲೆನ್ ಸಾಲಿ ಶೋರೂಮ್, ನೆಹರು ರೋಡ್, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9667233935. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಕೆ.ಬಿ. ಅಶೋಕ್ ನಾಯ್ಕ್, ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸರ್ಕಾರ ಸೂಚಿಸಿದ ಕೋವಿಡ್ ನಿಯಮ ಅನುಸರಿಸಿ ಹಬ್ಬವನ್ನು ಸಂಭ್ರಮಿಸಿ. ಶಿವಮೊಗ್ಗ ಸೆರಾಮಿಕ್ ಗ್ಯಾಲಕ್ಸಿ ರವರಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಮೊಗ್ಗ ಸೆರಾಮಿಕ್ ಗ್ಯಾಲಕ್ಸಿ 100 ಫೀಟ್ ರಸ್ತೆ, SBI ಬ್ಯಾಂಕ್ ಪಕ್ಕ, ವಿನೋಬ್ ನಗರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9538142496, 9880538348. ಶಿವಮೊಗ್ಗ ಸೆರಾಮಿಕ್ಸ್ ಅವರಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಮೊಗ್ಗ ಸೆರಾಮಿಕ್ಸ್, ಶಿವಮೊಗ್ಗ ಗ್ಯಾಸ್ನ ಎದುರು, ಜೈಲ್ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9902863834. ಶಿವಮೊಗ್ಗ ಗ್ರಾನೈಟ್ಸ್ ರವರಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಮೊಗ್ಗ ಗ್ರಾನೈಟ್ಸ್ 100 ಫೀಟ್ ರಸ್ತೆ, ಪೊಲೀಸ್ ಚೌಕಿ ಹತ್ತಿರ, ರಾಜಶೇಖರ್ ಪೆಟ್ರೋಲ್ ಬಂಕ್ ಎದುರು, ವಿನೋಬ್ ನಗರ. ದೂರವಾಣಿ ಸಂಖ್ಯೆ 8861563751. ಸ್ಮಾರ್ಟ್ ಶಿವಮೊಗ್ಗದಲ್ಲೊಂದು ಸುಂದರ ಅವಕಾಶ. ಬ್ಯೂಟಿಷಿಯನ್ ವೃತ್ತಿಯಲ್ಲಿ ಕೌಶಲ್ಯ ಪಡೆಯಲು ಕ್ಯೂಟಿ ಸ್ಪಾಟ್ ಆರಂಭಿಸುತ್ತಿದೆ 1 ತಿಂಗಳ ವಿಶೇಷ ತರಬೇತಿ. ಬೇಸಿಕ್ನಿಂದ ಅಡ್ವಾನ್ಸ್ ಹಂತದವರೆಗೆ ಮೇಕಪ್ ಹಾಗೂ ಕೇಶ ವಿನ್ಯಾಸದಲ್ಲಿ ಅತ್ಯಂತ ವೃತ್ತಿಪರ ತರಗತಿಗಳು. ಈ ತರಗತಿಗಳು ಮೇಕಪ್, ಥಿಯರಿ, ಪ್ರಾಕ್ಟಿಕಲ್ ಟ್ರೈನಿಂಗ್, ಹೇರ್ ಸ್ಟೈಲಿಂಗ್, ಸ್ಯಾರಿ ಡ್ರಾಪಿಂಗ್, ಅಸೆಸ್ಮೆಂಟ್, ಪೋರ್ಟ್ಫೋಲಿಯೋ ಶೂಟ್ ಒಳಗೊಂಡಿದೆ. ಸಮಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3:30ರವರೆಗೆ. ತರಗತಿಗೆ ಅಗತ್ಯವಿರುವ ವಸ್ತುಗಳನ್ನು ನೀಡಲಾಗುವುದು. ಹಿಂದೆ ವಾಟ್ಸ್ಆಪ್ ಮಾಡಿ 9164215626ಗೆ ಪ್ರವೇಶ ಖಚಿತಪಡಿಸಿಕೊಳ್ಳಿ. ಅಂದದ ಮುಖಕ್ಕೆ ಚಂದದ ಮೇಕಪ್. ಕ್ಯೂಟಿ ಸ್ಪಾಟ್ ಶಿವಮೊಗ್ಗ. ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ಸಹ ನೀಡಲಾಗುವುದು. ಗುರು ಟ್ಯಾಟೋಸ್ ಇವರಿಂದ ಶಿವಮೊಗ್ಗದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆಕರ್ಷಕ ಟ್ಯಾಟೋಸ್ಗಳಿಗಾಗಿ ಸಂಪರ್ಕಿಸಿ. ಗುರು ಟ್ಯಾಟೋಸ್, ಪೊಲೀಸ್ ಠಾಣೆ ಹಿಂಭಾಗ, ಚೌಕಿ ಸರ್ಕಲ್, ವಿನೋಬ ನಗರ, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಹೊಂಗಿರಣ, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು SS ಜ್ಯೋತಿ ಪ್ರಕಾಶ್, ಅಧ್ಯಕ್ಷರು, ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ. ಕರ್ನಾಟಕ ಸರ್ಕಾರ ಸೂಚಿಸಿರುವ ಕೋವಿಡ್ ಮಾರ್ಗಸೂಚಿ ಅನುಸರಿಸಿ ಹಬ್ಬವನ್ನ ಸಂಭ್ರಮಿಸೋಣ.